ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಮಾಲ್ತೇಶ್ ಅಂತಣ್ಣ. ಯಾವ ಊರಣ್ಣ ಇದೆ? ಇದು ಕಾಕೋಳ ಗ್ರಾಮ ಅಣ್ಣ. ಹಾವೇರಿ ಜಿಲ್ಲಾ ರಾಯಮಂಡ್ರಿ ತಾಲೂಕು. ಊರಿ ಹೆಸರಣ್ಣ? ಊರಿ ಹೆಸರಣ್ಣ ಕಬಿನಿ ದೊರೆ ಕಿಂಗ್ ಆಫ್ ಅರ್ಜುನ ಅಣ್ಣ. ಅರ್ಜುನ ಅಂತಾನ ಹೆಸರು ಯಾಕಿಟ್ರು ಅಣ್ಣ? ನಾವು ಅವಾಗ ಅರ್ಜುನ ಆನಿ ಅಭಿಮಾನಿ ಅಣ್ಣ. ಓಸ್ರು ನಮ್ಮಲ್ಲಿ ಅದು ತೀರ್ಕಂದ ಮೇಲೆ ಹೆಸರು ಇಡ್ಬೇಕಂತಂದು ಎತ್ತಿ ಹೆಸರು ಇಟ್ಟವತ್ತು. ಪಿಪಿನ ಆಕ್ಷನ್ ಪಿಪಿನ ಪಿಪಿ ಪಿಪಿ ಎಲ್ಲಿ ತಂದ್ರಣ್ಣ? ಇದು ತಮಿಳ್ನಾಡ ತಗೊಂಬಂದಣ. ಅಲ್ಲಿ ಯಾವ ಊರಣ್ಣ? ಅಲ್ಲಿ ಹೊಸೂರು ಅಂತಣ್ಣ. ಏನು ಬೆಲೆ ಕೊಟ್ರಣ್ಣ? ಇದಕ್ಕೆ ನಾವು 3,38,000 ಕೊಟ್ಟವಣ. ನಿಮ್ಮ ಹೆಸರು ಊರಿ ಹೆಸರು ದೊರೆ ಕಿಂಗ್ ಆಫ್ ಅರ್ಜುನ ಒಂಥರ ಹೆಸರು ಊರಿ ಹಬ್ಬದಾಗ ಡಿಫ್ರೆಂಟ್ ಆಗಿ ಉದ್ದಾಗ ಹೆಸರು ಇಟ್ಟಿರ. ಅದ್ರ ಬಗ್ಗೆ ಏನು ಇತಿಹಾಸ ಏನಾರ ಐತನ? ಅದು ಇತಿಹಾಸ ಐತಿನ ಅಂದ್ರಣ, ಅದು ಅರ್ಜುನ ಆನಿ ಹುಟ್ಟಿದ್ದು ಬೆಳೆದದ್ದೆಲ್ಲ ಕಬಿನಿ ಅನ್ನೋ ಕಾಡಿನಾಗಣ. ಆ ಕಾಡಿನ ಹೆಸರು ಅಲ್ಲಿ ಬೆಳತ್ತಲ್ಲ, ಅದಕ್ಕೆ ಕಬಿನಿ ದೊರೆ ಅಂತಂದು ನಾವು ಇದಕ್ಕೆ ಅರ್ಜುನ ಅಂತ ಇಟ್ಟವಣ. ಅಣ್ಣ ಚಾಯ್ಸಿಂಗ್ ನಂಬರ್ ಏನಂತ ಐತಣ್ಣ? 338 ಅಣ್ಣ. 338 ಅಂತಾನೆ ಯಾಕಿಟ್ರಿ? ಅಣ್ಣ ಅಮೌಂಟ್ 3,38,000 ಕೊಟ್ಟಿವಲ್ಲ, ಅದ ನಂಬರ್ ಇರಲಿ, ಅದ ಲಕ್ಕಿ ನಂಬರ್ ಐತೆ ಅಂತಂದು ಅದನ್ನ ಇಟ್ಟವಣ. ಅದೈತೆ ನಂಬರ್. ಮನೆಗೆಲ್ಲ ಯಾವ ರೀತಿ ಇರ್ತಾರೆ? ಮನೆಗೆಲ್ಲ ಸಮುದ್ರ ಯಾರಾದ್ರೂ ಹಿಡ್ಕರ್ಲಿ ಸುಮ್ಮನೆ ಇರ್ತೈತಿ. ಹಬ್ಬದಾಗ ಅಷ್ಟೈತೆ ಅಣ್ಣ. ಬಿಡೋ ಹೊತ್ನಾಗ ಅಂತ ಸ್ವಲ್ಪ ಕಾಡ್ ಐತೆ ಅಷ್ಟೇ. ಮನೆಯಲ್ಲಿ ಎಲ್ಲಿ ಯಾರಿಗೇನು ಮಾಡಿಲ್ಲ ಅಣ್ಣ ಇವತ್ತಿನವ್ರಿಗೆ. ಇದು ಓರಿ ಮಾಲಕ್ರ ಗ್ರೂಪ್ ವೈಸ್ ಐತೆ? ನಾ ಓರಿ ಮಾಲಕ್ ಅದರಣ? ಇಲ್ಲ ಅಣ್ಣ, ಗ್ರೂಪ್ ಐತೆ ಅಣ್ಣ. 4 ಜನ ಇದೀವಣ್ಣ. ಅವ್ರ ಹೆಸರು? ಅವ್ರ ಹೆಸರು ಒಬ್ಬನ ಸುರೇಶ್ ಅಂತಾನೆ, ಒಬ್ಬನ ಶಿವರಾಜ ಅಂತಾನೆ, ಒಬ್ಬನ ಶ್ರೀಕಾಂತ, ಒಬ್ಬನ ನಾ ಮಾಲ್ತೇಶ್ ಅಂತ. ನೀವೆಷ್ಟು ವರ್ಷ ಆತಣ್ಣ ಹಬ್ಬ ಮಾಡಕತ್ತೆ? ತುಂಬ ವರ್ಷಗಳಾತಣ್ಣ. ನಾವು SLC ಇದ್ದನ ಹಬ್ಬ ಮಾಡತ್ತವಣ್ಣ. ಅದ್ರ ಹೊರಿ ಕಟ್ಟಿದ್ದಲ್ಲಣ್ಣ. ಹೊರಿನ ನಾವು ಈಗ ಒಂದು 5 ವರ್ಷ ಆತಣ್ಣ ಕಟ್ಟಕತ್ತೆ. ನಾವೊಂದು 4 ಲಾಸ್ ಆದಿವಣ್ಣ. ಇದು ಕೈ ಹಿಡ್ದತ್ತಣ್ಣ. ಇದು ಒಂದು ಖುಷಿ ಇದ್ದ ನೋಡಕ್ಕೆ ಅಷ್ಟೇ. ಇದಕ್ಕಿಂತ ಮುಂಚೆ ಯಾವ್ದಾರು ಕಟ್ಟಿದ್ರಣ್ಣ? ಇದಕ್ಕಿಂತ ಮುಂಚೆ ಕಟ್ಟೇವಣ್ಣ. ಇದು ಈಗ ಎಲ್ಲಾರು ಆಕ್ಷನ್ ಓರಿ ಅವಾಗ ಓರಿ ಹಬ್ಬ ಅಂತ ಬಂತಾರಲ್ಲ, ಆಕ್ಷನ್ ಓರಿ ಅಂತಣ ಬಂದಿತ್ತಣ್ಣ. ಹೌದಾ? ಎಲ್ಲಾರು ಪಿಪಿ ಮೇಲೆ ಭಾಳ ಕ್ರೇಜ್ ಐತಣ್ಣ. ನಿಮ್ಗೆ ಪಿಪಿ ಮೇಲೆ ಯಾವ ರೀತಿ ಕ್ರೇಜ್ ಬಂತಣ್ಣ? ಹೆಸರು ಮಾಡ್ಬೇಕಂತನ ಪಿಪಿ ಅವ್ರು ಕಟ್ಟಿಣ? ಯಾವ ರೀತಿ ಅಣ್ಣ? ಹೌದಣ್ಣ, ನಾವು ಹೆಸರು ಮಾಡ್ಬೇಕಂತಾನೆ ಕಟ್ಟಿದ್ವಿ. ಕಾಕೋದ ಒಂದು ಹೆಸರು ಆಗ್ಬೇಕು, ಓರಿ ಹಬ್ಬದಾಗ ಒಂದು ಹೆಸರು ಉಳಿಬೇಕಂತಂದು ಪಿಪಿ ಓರಿನ ಕಟ್ಟಿದ್ವಿ. ಅದ್ರಾಗ ಏನೇನ ಆಯ್ತು. ನಾವು ಇದು ಒಂದು ಹೆಸರು ಉಳ್ಸಕತ್ತಣ್ಣ ಪಿಪಿಯಾಗ ನಮ್ದು. ಅಣ್ಣ ಇದು ಫಸ್ಟ್ ತಮಿಳ್ನಾಡಿಗೆ ಪಿಪಿ ಹಬ್ಬ ಮಾಡಿತ್ತಾನ ಇಲ್ಲಿ ಆಕ್ಷನ್ ಮಾಡಿತ್ತು? ಪಿಪಿನ ಹಬ್ಬ ಮಾಡೈತಣ್ಣ, ಅಲ್ಲಿ ಪುಚ್ಚನ ಹಬ್ಬ ಮಾಡೈತಿ. ಈಗ ಅಲ್ಲಿ ಯಾವ ರೀತಿ ಚಾಸಿಂಗ್ ಮಾಡಿದ್ರಣ್ಣ? ಇದು ನಮ್ಮ ಊರ ಇಲ್ಲಿ ನಮ್ಮ ಸೈಡ್ ನಡೀತ ಅಂತಂದು ಪಿಪಿ ಅಂದ್ರೆ ಅಲ್ಲಿ ಒಬ್ಬ ಚೇತನ ಅಂತ ಆದ್ರಣ್ಣ, ತಮಿಳ್ನಾಡ ನಮ್ಗೆ ಪರಿಚಯ ಆದ್ರಣ್ಣ. ಅವ್ರನ್ನ ಕೇಳಿದ್ವಿ ಅಣ್ಣ, ಈ ಓರಿ ತಾವಕಂತ ಮಾಡೀವಿ ಹೆಂಗೆ ಅಂತಂದು. ಚೆನ್ನಾಗೈತಣ್ಣ ಓರಿ, ರನ್ನಿಂಗ್ ಸ್ಪೀಡ್ ಐತಿ, ತಗೊಳ್ರಿ ನಿಮ್ಮ ಕಡೆ ನಡೀತೈತಿ ಅಂತ ಅವ್ರು ಹೇಳಿದ್ರಣ್ಣ. ಅಲ್ಲಿ ನಮ್ಮ ಕಡೆಗೆ ನಮ್ಮ ಶಿವರಾಜ ಅಣ್ಣ ಅಂತ ಇದ್ರಣ್ಣ, ಅವ ಇರಲಿ ತಗೋಣ, ಇದು ಒಂದು ಲಾಸ್ಟ್, ಇದು ಇಷ್ಟ ಲಾಸ್ಟ್ ಆಗ್ಯಾವ, ಇದ್ರಾಗ ಏನು ಆಗೋದಿಲ್ಲ, ಇದು ಒಂದು ತಗೊಂಡು ನೋಡೋಣ ಅಂತಂದು ತಗೊಂಬಂದಿವಣ್ಣ. ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು? ಈಗ 1 ವರ್ಷ ಒಂದೂವರೆ ತಿಂಗಳು ಆತಣ್ಣ. ಮೊದಲೇ ಹಬ್ಬ ಎಲ್ಲಿ ಮಾಡಿದ್ದಣ್ಣ? ಮೊನ್ನೆ ಹಬ್ಬ ಹಾವೇರಿ ಹಬ್ಬಣ್ಣ, ಖುಷಿ ಹಬ್ಬ, ದೀಪಾವಳಿ ನಡೀತಿತ್ತಲ್ಲಣ್ಣ, ಅಲ್ಲಿ ಮಾಡಿದ್ವಿ. ಅಲ್ಲಿ 1 ರೌಂಡ್ ಬಿಟ್ವಿ, ಚಟ್ ಗಿಟ್ ಎಲ್ಲ ಉಚ್ಕೊಂಬಂದ್ಬಿಡ್ತು. ಅಲ್ಲಿ ಮತ್ತೆ ಒಳ್ಳೆ ದೊಡ್ಡತಂಡಕ್ಕೆ ಹಾಕಿದ್ವಣ್ಣ. ಅಲ್ಲಿ ಚೆನ್ನಾಗಿ ಹಬ್ಬ ಮಾಡ್ತಾಳೆ. ಎಷ್ಟು ಹಬ್ಬ ಮಾಡಿರೋಣ? ಈಗ ಇಲ್ಲಿಗೆ 9 ಹಬ್ಬ ಮಾಡ್ಯವಣ್ಣ. ಮೊದಲೇ ಹಬ್ಬಕ್ಕೆ ಲಾಸ್ಟ್ ಈಗ ಮುಗಿತಲ್ಲಣ್ಣ, ಲಾಸ್ಟ್ನೇ ಹಬ್ಬಕ್ಕೆ ನಿಮ್ಗೆ ಊರಿಯಲ್ಲಿ ಯಾವ ರೀತಿ ಬದಲಾವಣೆ ಆತನ? ಮುಂದೆ ಆದ್ರೆ ನಮ್ಮ ಹೆಸರು ಬೆಳೆಸತಿ ಅನ್ನೋದು ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ಅಂದ್ರಣ್ಣ, ಸ್ಟಾರ್ಟಿಂಗ್ ಬಂದಾಗ ಒಂದು 4 ಹಬ್ಬದಾಗ ಊರಿ ಫಿನಿಶಿಂಗಿಗೆ ಬರ್ತಿದ್ದಿಲ್ಲಣ್ಣ, ಸ್ಲೋ ಆಕತ್ತೆ ಫಿನಿಶಿಂಗಿಗೆ. ಒಳ್ಳೆ ಶಿಕಾರಿಪುರ ಹಬ್ಬ ಏನು ಮಾಡಿದಲ್ಲ, ಅವರು ನಮ್ಗೆ ಇದ್ರದ್ದು ಚಾಳಿ ಗೊತ್ತಿದ್ರು. ನಾವು ಅಲ್ಲಿವರೆಗೂ ಅವ್ರು ಹೇಳಿದ್ರು ತಮಿಳ್ನಾಡಿನವ್ರು, ಹಿಂಗೆ ಮಾಡ್ರಿ, ಹಿಂಗೆ ಓರಿ ಇದಾಕತ್ತೆ ಅಂತಂದು. ಅವಾಗ ಅವ್ರು ಹೇಳ್ದಂಗೆ ಮಾಡಿದ್ವಣ್ಣ. ಫಿನಿಶಿಂಗಿಗೆ ಸ್ಪೀಡ್ ಬರಕತ್ತಣ. ಮುಂದುವರ್ಸಕ್ಕೆ ಈ ವರ್ಷಕ್ಕಿಂತ ಮುಂದುವರ್ಸಕ್ಕೆ ಟಾಪ್ ಹಬ್ಬನ ಮಾಡೋದಕ್ಕೆ ನಮ್ಮ ಮ್ಯಾಗ ಭರವಸೆ ಇಟ್ಟವಣ್ಣ. ಇದ್ರ ಮೇಲೆ ನಾವು ಪಿಪಿ ಅವರಿಗೆ ತಾಲೀಮ್ ಭಾಳ ಕೊಡ್ಬೇಕಾಗತ್ತೆ. ಯಾವ ರೀತಿ ತಾಲೀಮ್ ಕೊಡ್ತೀವಿ ಅಣ್ಣ? ಇವತ್ತಿನವರೆಗೂ ನಾವು ಇದಕ್ಕೆ ತಾಲೀಮ್ ಕೊಟ್ಟಲ್ಲ. ಅವ್ರು ತಾಲೀಮ್ ಕೊಟ್ಟು ಫೇಲ್ ಮಾಡಿದ್ವಿ. ಎಲ್ಲ ಊರಿದು ಏನೈತೆ ತಾಲೀಮ್ ಹಚ್ತಾರಣ್ಣ. ಅವರು ಈ ಊರಿ ವಿಶೇಷತೆ ಏನಂದ್ರೆ ತಾಲೀಮ್ ಒಟ್ಟು ಹಚ್ಚಲ್ಲಣ್ಣ, ರೆಸ್ಟ್ ಕೊಟ್ಟು ಹಬ್ಬ ಮಾಡೋದು. ಎಷ್ಟು ಕೊಡ್ತೀವಿ ಅಷ್ಟು ಹಬ್ಬ ಮಾಡ್ತೈತ್ರಣ್ಣ. ನೀನು ಏನ್ರ ಹಿಂಗೆ ಇದನ್ನ ಏನ್ರ ಸುಸ್ತು ಮಾಡಿದೆ ಅಂದ್ರೆ ಹಬ್ಬನ ಮಾಡಲ್ಲಣ್ಣ. ಒಂದು ವರ್ಷಕ್ಕೆ ಎಷ್ಟು ಹಬ್ಬ ಮಾಡ್ತೀವಿ? 1 ವರ್ಷಕ್ಕೆ 9 ಹಬ್ಬ ಮಾಡ್ಯವಣ್ಣ ನಾವು. ನಿಮ್ಗೆ ಈಗ ಇಷ್ಟವಾದ ಹಬ್ಬ ಅಂದ್ರೆ 9 ಹಬ್ಬ ಮಾಡಿರಿ ಅಂದ್ರೆ ಒಂದು ವರ್ಷದಾಗ ಇಷ್ಟವಾದ ಹಬ್ಬ ಅಂದ್ರೆ ಅದು ತಾಳ್ಗುಂದ ಹಬ್ಬನ, ಒಳ್ಳೆ ಮೆಟೆಮ್ನೂರು ಹಬ್ಬ. ಅರ್ಜುನ ಇಲ್ಲಿವರೆಗೂ 9 ಹಬ್ಬದಾಗ ಯಾವ ರೀತಿ ಬೊಮ್ಮನ ಹೊಡೆದಣ್ಣ? ಏನೇನು ಕೊಟ್ಟಾರಣ್ಣ? ಅಣ್ಣ ಒಂದಂತಲ್ಲೇ ಹಿಡಿದ್ರಣ್ಣ, ಒಂದಂತಲ್ಲಿ ಹಿಡಿದ್ರೆ ಇನ್ನು ಉಳಿದಲ್ಲಿ ಅಲ್ಲಲ್ಲಿ ಫ್ರಿಜ್, ಬೈಕ್, ಗಾಡ್ರೇಜ್ ಕೊಟ್ಟಾರ. ನಿಯತ್ತಿನ ಬಂಗಾರ ಅಲ್ಲಣ್ಣ, ನೀವು ನಿಯತ್ತಿನ ಬಹುಮಾನ ನಿಮ್ಮ ನೋಡ್ದಂಗ ನಿಯತ್ತಿನ ಬಹುಮಾನ ನೀವು 9 ಹಬ್ಬದಾಗ ನಿಯತ್ತಿನ ಬಹುಮಾನ ಅಂತ ಯಾವತ್ತನ ಅದು ಆಗ್ಯಾವಣ್ಣ? ನಿಯತ್ತಿನ ಹಬ್ಬ ಈ ವರ್ಷ ಹೋದ ವರ್ಷದಾಗ ಅಂತ
ಆಗ್ಯವಣ ನಿಯತಿನ ಹಬ್ಬ ಆಗ್ಯವಣ. ತಾಳಗುಂದ ಅಲ್ಲಿ ನಿಯತಲ್ಲಿ ಕೊಟ್ರಣ, ಪ್ರಥಮ ಬಂಗಾರ ಕೊಟ್ರಣ. ಬೈ ಕೊಡ್ಬೇಕಲ್ಲ ಅಲ್ಲ ಬಂಗಾರ ಬಂಪರ್ ಎಲ್ಲಿ ಹೊಡ್ಬೇಕ? ಬಂಪರ್ ಸುತ್ತಕೋಟೆ ಹೊಡೆದಿವ. ಈಗ ಪಿಪಿ ಓರಿಗೆ ಈಗ ನಿಮ್ಮ ಊರಿ ಅಂತ ನಿಮ್ಗೆ ಗೊತ್ತಿರ್ತೈತಿ ಇಷ್ಟು ಮೀಟ್ರ್ ಅನ್ನೋಂಗೆ ಇರ್ತತನ. ಈಗ ನಿಮ್ಮ ಪಿಪಿ ಒಂದು ಊರಿಗೆ ಹಾಕ್ತೀರಿ ಅಂದ್ರೆ ಅಖಾಡನ ಯಾವ ರೀತಿ ಚಾಯ್ಸ್ ಮಾಡ್ತೀರಣ? ಅಂದ್ರೆ ಈಗ ಎಷ್ಟು ಅಗಲ ಐತಿ? ನಾವು ಅಗಲ ನೋಡ್ಕೊಂಬರಲ್ಲ ಹೋಗಿ, ಅಖಾಡ ಅಪ್ ಐತೋ ಡೌನ್ ಐತೋ ನೋಡ್ಕೊಂಬರ್ತಾವ ಹೋಗಿ. ಅಪ್ ಇದ್ದೆ ಅಂದ್ರೆ ಹಾಕಲ್ಲಣ, ಸವ ಇತ್ತಂದ್ರೆ ಹಾಕಿರ್ತಾವ. ಒಂದಿನ ಮುಂಚೆಗೆ ನಾವು ನೋಡ್ಕೊಂಬಂದಿರ್ತಾವ ಅಖಾಡನ. ಪಾಳ್ಯದಾಗೆಲ್ಲ ಹೆಂಗೆ? ಬಾಳ್ಯದ ಮಾತ್ರ ಸಮೂನ, ಹೊರಗೆಲ್ಲ ಹೊರಗೂ ಸುಮ್ ಸಿಗತ್ತಣ. ಪಿಪಿ ಯಾವ ರೀತಿ ಕಟ್ತೀರಣ? ಹೈಟ್ ಹೈಟ್ 12-13 ಅಡಿ ಕಟ್ತಾವ. ಕಲರ್ಣ ಚಟ್ಟದ್ದು ವೈಟು ಬ್ಲ್ಯಾಕ್. ವೈಟು ಬ್ಲ್ಯಾಕ್. ನಾನು ನೆಕ್ಸ್ಟ್ ಈ ಬರೋ ವರ್ಷದಾಗ ಅರ್ಜುನನ ಯಾವ ರೀತಿ ನೋಡ್ಬೋದಣ್ಣ ನಾವು? ಇದಕ್ಕಿಂತ ಈ ವರ್ಷ ನೋಡಿರೋಣ, ಇದಕ್ಕಿಂತ ಕ್ರೇಜ್ ಆಗಿ ಹಬ್ಬ ಮಾಡ್ತದನ ತೋರಿಸ್ತೇವೆ ನಾವು ಅದ್ರ ಕಡೆಯಿಂದ. ಚಾಲೆಂಜ್ ಆದ್ರೆ ಮಾಡ್ಯಾರಣ ಎತ್ತಿಗೆ? ಚಾಲೆಂಜ್ ಯಾರು ಮಾಡಿಲ್ಲ ಅಣ್ಣ, ನಾವು ಚಾಲೆಂಜು ಮಾಡಕ್ ಹೋಗಿಲ್ಲಣ್ಣ. ನಿಮ್ಮ ಊರಿ ಮೇಲೆ ನಮ್ಮ ನಂಬಿಕೆ ಐತಿನ ತಡಾಯ್ಕೊಂಡ್ ಬರ್ತೈತಿ ಅಂದು ಅದ ನಂಬಿಕೆನ ಉಳಿಸೈತಿನ. ಅದು ನಿಮ್ಮ ಹುಡ್ರ ಒಳಗಣ ಯಾವ ರೀತಿ ನಿಮ್ಮ ಬಾಂಡಿಂಗ್ ಐತಣ? ಈಗ ಎಲ್ಲಾರ ಅರ್ಜುನ ಒಂದು ಹಬ್ಬಕ್ಕೆ ಆಗ್ಬೇಕಂದ್ರೆ ಯಾವ ರೀತಿ ನಿಮ್ದು ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ? ಯಾಕೆ ಹುಡ್ರು ಅವ್ರಾಗೆ ಕೆಲಸ ಮಾಡಿ ಅವ್ರಾಗ ಏರ್ಕೊಂಡ್ಬೇಕಣ್ಣ. ಒಮ್ಮೆ ನಾವು ಬೆಳಗ್ಗೆ ಹೋಗಿರ್ತವಣ, ಹುಡ್ರ ಹಾಕ್ಯಂಡ್ಬೇಕಾರ ಹುಡ್ರ ಮಾಡ್ತಾರ. ಇನ್ನೇನೋ ಹುಡ್ರು ಒಂದು ಮಾತು ಹೇಳಿದ್ರೆ ಎಲ್ಲಿ ಹೋಗೋದಣ್ಣ, ನಮ್ಮ ಎದ್ದು ಬಿಟ್ಟು ಎಲ್ಲಿ ಹೋಗಲ್ಲ. ಆ ಕಡೆ ಒರಿ ಹರಿಬೇಕು, ಅದು ಮಾಡೋಕ್ಕಿಲ್ಲ. ನಮ್ಮ ಊರಿ ಜೊತೆಗೆ ಇರ್ತಾರೆ, ಹಬ್ಬ ಮುಗಿತು ಊರ ಜೊತೆಗೆ ಬರ್ತಾರೆ. ಇದೇ ಬಾಂಡಿಂಗ್ ಚೆನ್ನಾಗೈತಣ್ಣ ನಮ್ದು. ಒಂದು ಹಬ್ಬಕ್ಕೆ ಹೋಗ್ಬೇಕಂದ್ರೆ ಯಾವ ರೀತಿ ಖರ್ಚು ಇರ್ತದಣ್ಣ? ಅಣ್ಣ ಒಂದು ಹಬ್ಬಕ್ಕೆ ಹೋಗ್ಬೇಕಂದ್ರೆ ಯಾವ ರೀತಿ ಖರ್ಚು ಇರ್ತದೆ ನಿಮ್ದು? ಪಿಪಿ ಊರಿ ಕಟ್ತಿರಲ್ಲ ಅಣ್ಣ, ಒಂದು 10,000-15,000 ಖರ್ಚು ಇರ್ತೈತಣ್ಣ ಊರಿದು. ನಂಬರ್, ಗಾಡಿ ಬಾಡಿಗೆ, ಊಟ ಎಲ್ಲ ಹುಡ್ರದು. ಇದಕ್ಕಿಂತ ಮುಂಚೆ ಯಾವ್ದು ಕಟ್ಟಿದ್ದಾನೆ? ಇದಕ್ಕಿಂತ ಮುಂಚೆ ಕಟ್ಟೇವಣ, 4 ಪಿಪಿ ಊರಿ ಕಟ್ಟೇವಣ. ಇದ್ರಾಗ ಈ ಎತ್ತರಕ್ಕೆ ಏನು ಕಾರಣ ನಿಮ್ಗೆ? ಅಂದ್ರೆ ನಾವು ಎಲ್ಲ ಎತ್ತನಾಗ ಲಾಸ್ ಆದ್ವಿ, ಹೆಸರು ಆಗ್ಬಿಡ್ತಾನ ಅಲ್ಲಿ. ಅದ್ಲಿಗೆನ ಇಲ್ಲ ಒಂದು ಚಲೋದ ಕಟ್ಟಣ ಅಂತ ನಮ್ಮ ಅಣ್ಣವ್ರು ಮಾತಾಡಿದ್ರಣ. ಆಯ್ತು ನಡಿ ಯಾತ ಚಲೋದು ಯಾವ್ದಾರು ನೋಗೋಣ ಅಂತಂದು 1 ವರ್ಷ ಕಾದ್ವಿ. ಆಮೇಲೆ ಕಡೆಗೆ ಹಿಂಗೈತಿ ಓರಿ ಅಂತಂದು ಹೇಳಿದ್ರಣ. ಹೇಳಿದ್ಕ ಒಂದು ಓರಿ ಎತ್ತಕೊಂಬಿಡ್ರಿ ಅಂತಂದ್ರೆ ಅವರು ತಮಿಳ್ನಾಡಣ್ಣ. ಅವಾಗ ಅವರು ತಮಿಳ್ನಾಡು ಕರ್ನಾಟಕಕ್ಕೆ ಆದ್ರೆ ಓರಿ ಕೊಡಲ್ಲ ಅಂತ ಅವ್ರು ಹೇಳಿದ್ರಣ. ಆಮೇಲೆ ಕಡೆ ಅವರು ನಾವಲ್ಲೇ ತಮಿಳ್ನಾಡಿಗೆ ಹಚ್ಚಿಸಿ ಅವ್ರವ್ರಿಗೆ ಮುಗಿಸಿ ಅವ್ರು ನಮ್ಮ ಅಣ್ಣಾರು ಹಾಕಿ ಕಳಿಸಿದ್ರಣ. ಇದು ಇಷ್ಟು ಹೆಸರು ಮಾಡ್ತೈತಿನ ನಾವು ಅನ್ಕೊಂಡಿದ್ರಣ, ಹೆಸರು ಮಾಡೈತಣ. ಅಣ್ಣ ನೆಕ್ಸ್ಟ್ ಯಾವ್ದಾರು ಕಟ್ಟೋ ಪ್ಲ್ಯಾನ್ ಏನಾದ್ರು ಐತೆ? ಕಟ್ಟೋಣ ಇನ್ನೂ ಈಗ ಒಂದು ಟೈಮ್ ಅಂತ ಕಟ್ಟೇವಣ. ಇನ್ನು ಅದನ್ನ ಒಂದು ಸ್ವಲ್ಪ ಕಾಡಿರೋದಕ್ಕೆ ಎಲ್ಲಿ ಹೊರಗೆ ಬಿಚ್ಚಿ ಕಟ್ಟಿಲ್ಲಣ್ಣ. ಯಾವತ್ತಂದ್ರೆ ಇವಾಗ ರೀಸೆಂಟಾಗಿ 2 ದಿನ ಆಯ್ತು ನಾ ತಗೊಂಬಂದು. ಈಗ ನಡೀತಿರೋ ಊರಿ ಹಬ್ಬ ಬಗ್ಗೆ ನಿಮ್ಗೆ ಅನಿಸಿಕೆ ಏನು? ಈಗ ನಡೆಯಕತ್ರಣ ಈ ಎಲ್ಲರೂ ಈಗ ಫಿಕ್ಸಿಂಗ್ ಹಬ್ಬ ಜಗ್ಗ ಹಾಕತ್ಬಿಟ್ಟವು. ಅದನ್ನ ಬಿಟ್ಟೆ ಅಂದ್ರೆ ಊರಿ ಹಬ್ಬ ಉಳಿತಣ. ಯಾಕಂದ್ರೆ ಈಗ ಒಬ್ಬನ ಬಡವನ ಹಾಕಿರ್ತಾನ ಊರಿ ಹಬ್ಬಕ್ಕೆ, ಶ್ರೀಮಂತನ ಹಾಕಿರ್ತಾರಣ. ಆದ್ರೆ ಬಡವ್ರು ಊರಿ ಬೆಳೆಸ್ಬೇಕನ್ನೋದು ಅವರಲ್ಲಿ ಇರೋಲ್ಲಣ್ಣ ಕಮಿಟಿಯರಿಗೆ. ಈ ಹೋದ ವರ್ಷ ಅಂತ ಆಗ್ಬಿಟ್ಟೈತಿ. ಈ ವರ್ಷದರ ಫಿಕ್ಸಿಂಗ್ ಹಬ್ಬ ಮಾಡಿಲ್ಲ ಹಂಗೆ ಚೆನ್ನಾಗಿರೋ ಹೋಗಿರೋದಾಗ ಬಹುಮಾನ ಕೊಟ್ಟು ಅವ್ರು ಈಗ ಬಡವಾದ್ರೆ ಪ್ರೈಜಿಗೆ ಹಾಕ್ಸಿರ್ತಾಣ. ನಾನು ಈಗ ನಮ್ಮ ಊರು ಹಿಂಗೆ ಪಾಸ್ ಆಗ್ಬರ್ತೈತಿ ಹಿಂಗೆ ಇರ್ತೈತಿ ಅಂದು ಅವ್ನ ಖುಷಿನ ಕಳಿಸ್ಬಾರ್ದು. ಅವ್ನ ಖುಷಿ ಇರಲಿ ಅಂತಂದು ಅವ್ನ ಊರಿಗೆ ಕೊಟ್ಟು ಕಳ್ಸಿದ್ರ ಚೆನ್ನಾಗಿ ಹೋಗಿತ್ತಂದ್ರೆ ಕೊಟ್ಟು ಕಳ್ಸಿದ್ರೆ ಇನ್ನೂ ಹಬ್ಬ ಉಳಿತಣ್ಣ. ಇದು ಹಿಂಗೆ ಫಿಕ್ಸಿಂಗ್ ಹಾಕತ್ರ ಯಾರು ಊರಿಗೆ ಕಟ್ಟಕ್ಕೆ ಮನಸ್ಸು ಮಾಡಲ್ಲಣ್ಣ. ಅಣ್ಣ ಈ ಫಿಕ್ಸಿಂಗ್ ಹಬ್ಬ ನಿಮಗೊಂದು ಕ್ವಶನ್ ಕೇಳ್ತಾವಣ್ಣ. ಫಿಕ್ಸಿಂಗ್ ಹಬ್ಬ ಮಾಲೀಕರಿಂದ ಆಕತ್ತೆ ಕಮಿಟಿಯರಿಂದ ಆಕತ್ತಣ್ಣ ಫಿಕ್ಸಿಂಗ್ ಹಬ್ಬ? ಅದಣ್ಣ ಇಬ್ಬರು ಕಡಿದ್ದನ ಆಕತಿ. ಇವಾಗ ನಾವು ಊರಿ ಹೆಸರು ಮಾಡ್ಬೇಕಂತಂದು ನಾವು ಕಮಿಟಿಗೆ ಫೋನ್ ಹಚ್ಚಿ ಅಣ್ಣ ನನಗೆ ಬಂಪರ್ ಕೊಡೋಣ, ನಾ ಇಷ್ಟು ಕೊಡ್ತೇನೆ ಅಂತ ಇವ್ರು ಕೇಳ್ತಾರಣ್ಣ. ಹೊಳ್ಳಿ ಅವರು ಒಂದ್ಸರಿ ಇಲ್ಲಿ ಫೋನ್ ಮಾತಾಡೋತ್ನಾಗ ಇಲ್ವಣ್ಣ ನಾ ಫಿಕ್ಸಿಂಗ್ ಮಾಡಲ್ಲ ಅಂದಿರ್ತಾರೆ. ಅಲ್ಲಿ ಬರ್ರಿ ಅಣ್ಣ ಇದ್ರಿಗೆ ಮಾತಾಡೋಣ ಅಂತ ಅಲ್ಲಿ ಕರ್ಸ್ಕೊಂತಾರೆ. ಇಬ್ಬರ ತಪ್ಪು ಇರತ್ತಣ್ಣ. ಇಬ್ಬರು ಆ ತಪ್ಪು ಮಾಡಿಲ್ಲ ಅಂದ್ರೆ ಊರೇ ಬೀಳ್ತಿತ್ತಣ್ಣ. ಪ್ರೈಸಿಂಗ್ ಒಳಗೆ ಭಾಳ ಗಲಾಟೆ ಆಗುತ್ತೆ ಈಗ ನಾವು ಈಗ ಅವರು ಕೊಟ್ಟದ್ದು ಇಸ್ಕೊಂಡ್ಬೇಕಾಗ್ತಣ್ಣ. ಹೌದಣ್ಣ. ನಿಮ್ಮ ಒಂದು ಎತ್ತ ಹಬ್ಬ ಮಾಡಿರ್ತಂತಂದು ಇದು ಇರ್ತಣ್ಣ. ಮಾಲೀಕರು ಯಾಕೆ ಬಿಟ್ಟು ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಣ್ಣ, ಅದ್ರ ಬಗ್ಗೆ ಹೇಳ್ತೀನಿ. ಅದು ಯಾಕಂದ್ರೆ ಅವ್ರನ್ನ ಓರಿ ಹಬ್ಬ ಚೆನ್ನಾಗಿ ಮಾಡಿರ್ತೈತಣ್ಣ ಮುಂಚೆ. ಅವಾಗ ಅವ್ರ ಪ್ರೈಸ್ನಾಗ ಲಾಸ್ಟ್ ಹೋದ ಅಂದ್ರೆ ಅವ್ರಿಗೆ ಬೇಜಾರಾಗಿ ಅಲ್ಲೇ ಕೊಟ್ಟು ಬಂದ್ಬಿಟ್ಟು. ಅದೇ ಅಣ್ಣ ಊರಿ ಹಬ್ಬದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಇದು ಒಂದು ಪಾಯಿಂಟ್ ಇಂದ್ರೆ ಬದಲಾವಣೆ ಆಗ್ತದೆ ಅಂದ್ರೆ ಯಾವ ಪಾಯಿಂಟ್ ಅಣ್ಣ? ಅದು ನೀವು ನಿಮ್ಮ ನಿಯತ್ತಲ್ಲಿ ಇದ್ಬಿಟ್ರಣ್ಣ ಊರಿ ಹಬ್ಬ ಇನ್ನೂ ಬೆಳಿತೈತಿ ಇನ್ನೂ ಉಳಿತೈತಿ. ಈಗ ಆಲ್ಮೋಸ್ಟ್ ಆಗ ಹಾವೇರಿ ಜಿಲ್ಲೆದಾಗ ಹಬ್ಬನ ಆಗತ್ತಲ್ಲ ಅವಾಗಿನಷ್ಟು ಎಲ್ಲ ಮಲೆನಾಡು ಸೈಡ್ ಹಬ್ಬ ಆಗತ್ತವ. ಯಾಕೆ ಆಗತ್ತವ ಅಂದ್ರೆ ಅಲ್ಲಿ ನಿಯತ್ತಲ್ಲಿ ಮಾಡತ್ತಣ್ಣ ಮಲೆನಾಡು ಸೈಡ್. ಈಗ
ಈಗ ಬಹುಮಾನ ಹಬ್ಬ ನಮ್ಮ ಸೈಡ್ ಆಗೋ ಭಾಳ ಕಮ್ಮಿ ಆದ ಅಂದ್ರೆ ನಿಯತ್ತಿನ ಹಬ್ಬನೂ ಭಾಳ ಆಕವು. ನೋಣ ಈಗ ತಮಿಳ್ನಾಡು ಸೈಡ್ನ ಯಾವ ರೀತಿ ಮಾಡ್ತಾರಲ್ಲ ಬಹುಮಾನ ಯಾವ ನೀಡಂಗಿಲ್ಲ ಇಲ್ಲ ಅವ್ರ ಖುಷಿಗೆ ಅವ್ರು ಹಬ್ಬ ಮಾಡ್ಕೊಂಡ್ತಾರೆ. ಅವ್ರ ರೀತಿ ಏನಾರು ನಮ್ಮ ಹಾವೇರಿ ಜಿಲ್ಲೆದಾಗ ಅಥವಾ ಶಿಕಾರಿಪುರ ಸೈಡ್ ಏನಾರು ಆದ್ರೆ ಅಂದ್ರೆ ಯಾವ ರೀತಿ ಆಗುತ್ತಣ್ಣ? ಇನ್ನೂ ಚೆನ್ನಾಗಿ ಹಾಕೋಣ ಹಬ್ಬ. ಪ್ರೈಸ್ ಇರ್ಬಾರ್ದ ಬಹುಮಾನ ಪ್ರೈಸ್ ಇಲ್ಲ ಅಂದ್ರೂ ಖುಷಿಗಾರ ಹಬ್ಬ ಮಾಡ್ಕೊಂಬರ್ತಾಣ ಹೋಗಿ. ಹಾಂ 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 ನಮಸ್ತೆ ನಮಸ್ಕಾರ. ಅಣ್ಣ, ನಿಮ್ಮ ಹೆಸರು? ನನ್ನ ಹೆಸರು ಕಲ್ಲನಗೌಡ ಅಂತ. ಅಣ್ಣ, ಅರ್ಜುನನ ಬಗ್ಗೆ ಏನು ಹೇಳ್ತೀರಿ? ಅಣ್ಣ, ಅರ್ಜುನನ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಿಗೆ ಬಂದು ಯಾರೋ ಬರಲಿ ಹೊಡ್ಕೊಂಡು ಹೋಗೋ ಅಷ್ಟು ಧೈರ್ಯ ಆಯ್ತಣ್ಣ ಈ ಹೋರಿಗೆ. ಇದ್ರ ಧೈರ್ಯ ಮೆಚ್ಚಿ ನಮ್ಮ ಅಣ್ಣಾರು ಹೊರಿ ತೆಗೆದ್ರಣ್ಣ ಇದನ್ನ ತಮಿಳ್ನಾಡಿಂದ. ಇದರಷ್ಟು ಧೈರ್ಯ ಯಾವ ಎತ್ತು ನೋಡಿಲ್ಲಣ್ಣ ನಾನು ಇದ್ರವರೆಗೆ ಹಬ್ಬದಲ್ಲಿ. ಇದರಷ್ಟು ಧೈರ್ಯ ನಾನು ನೋಡಿಲ್ಲಣ್ಣ ಹಬ್ಬಕ್ಕೆ. ಅದು ಯಾರ ಇದ್ರಿಗೆ ಬರಲಣ್ಣ ಪಿ ಹೊತ್ಕೊಂಡು ಹೊಡೆದು ಲಾಸ್ಟ್ ನಾ ದಟ ಆಯ್ತೀನಿ ಅನ್ನೋದು ಧೈರ್ಯ ಆಯ್ತಣ್ಣ ಹೋರಿಗೆ. ಒಂದು ಹತ್ತಲ್ಲಿ ಎಷ್ಟು ರೌಂಡ್ ಬಿಡ್ತೀರಣ್ಣ ನೀವು? ಅಣ್ಣ, ಅದು ಟೈಮಿಂಗ್ ಹೆಂಗೆ ಆಕತ್ತೆ ಅದು ಗೊತ್ತಿಲ್ಲ ಅಣ್ಣ. ನಮ್ದು ಟಾರ್ಗೆಟ್ 3 ರೌಂಡ್ ಅಣ್ಣ. ನಮ್ಮ ಪ್ರತಿ ಹಬ್ಬದಲ್ಲಿ ಮಾತ್ರ 3 ರೌಂಡ್. ಆಮೇಲೆ ಒಂದು ಸುತ್ತಕೋಟೆ ಹಬ್ಬ ನಡೀತಣ, ಅಲ್ಲಿ 4 ರೌಂಡ್ ಬಿಟ್ಟೋಣ. ಅದು 2 ತಾಸಲ್ಲಿ ಬರೀ ಟೈಮಿಂಗು ನಿಲ್ಸಿನ ಹೋರಿನ ಸುಮ್ಮನೆ ಬಿಡೋದು. ಟೈಮ್ ಸಿಗ್ತಾನೆ ಬಿಟ್ಟಾಗ್ಬಿಡ್ತಾವಣ. ಅಣ್ಣ, ನೀವು ಈಗ ಹಬ್ಬಕ್ಕೆ ಹೋಗಿರ್ತೀರಿ, ಒಂದು ನಿಮ್ಮ ಎತ್ತು ಹಾಕಿರಂಗಿಲ್ಲ ಅಂದ್ಕೊಳ್ರಿ. ನೀವೆಲ್ಲರೂ ಹುಡ್ರ ಆಯ್ತು ಎಲ್ಲರೂ ಆಯ್ತು, ನೀವು ಹೋಗಿರ್ತೀರಿ, ನಿಮ್ಗೆ ಒಂದು ಆಸೆ ಇರುತ್ತೆ. ಹಾಂ, ಒಂದು ಎತ್ತು ಪಾಸ್ ಆಯ್ತಪ್ಪ, ಇಂಥ ಊರಿಗೆ ಕಟ್ಬೇಕಪ್ಪ ನಾನು ಅಂದದಾದ್ರೆ ನೀವು ಯಾವ ಎತ್ತಿನ ಬಗ್ಗೆ ಹೇಳ್ತೀರಣ್ಣ? ಅಣ್ಣ, ನನ್ನ ಪ್ರಕಾರ ನಾನು ಪಿ ಹೊತ್ತು ಸ್ಪೀಡಲ್ಲಿ ಹಬ್ಬ ಮಾಡಿರೋದಂದ್ರೆ ಕಣಿವೆ ಮನೆ ಶ್ರೀರಂಗ ಅಂತ. ಆ ಊರಿನ ನಾನು ಇದುವರೆಗಾದ್ರೂ ಮೆಚ್ಚಿನಣ್ಣ. ಯಾಕೆ ಗೊತ್ತಣ್ಣ, ಶಿಕಾರಿಪುರ ಹಬ್ಬನ ಹಂಗೆ ಮಾಡಿತ್ತು. ಆಮೇಲೆ ಮಳಲ್ಗಾವ್ ಹಬ್ಬ, ಅದಕ್ಕೆ ಅವತ್ತು ಒಂದು ಸ್ವಲ್ಪ ಏನೋ ಫೇಲ್ ಆಗಿ ಫಸ್ಟ್ ಪ್ರೈಸ್ ಹೊಡಿತಾನ. ಆ ಒಂದು ಎತ್ತು ಇನ್ಸ್ಪಿರೇಷನ್ ಮಾತ್ರ ಚೆನ್ನಾಗೈತಣ್ಣ. ಹೋರಿ ಸ್ಪೀಡ್ ಹಂಗೈತಣ್ಣ. ಆ ಟೈಪ್ ನಮ್ಮ ಎತ್ತು ಆಗಲಿ ಅಂತ ನಾನು ಇದನ್ನು ಮಾಡ್ತಾನೆ. ಅರ್ಜುನ ಆಗಲಿ ಅಂತ. ಹಾಂ, ಅದು ಒಂದು ಐತಣ್ಣ ನಂಗೆ. ಈ ಎತ್ತು ಆ ಒಂದು ರೀತಿ ನೋಡ್ಬೇಕು. ನಾನು ಶ್ರೀರಂಗನ್ ಟೈಪ್ ನನ್ನ ಎತ್ತು ನೋಡ್ಬೇಕಂತ ನನಗೆ. ಅಣ್ಣ, ನೀವು ಎಷ್ಟು ಹಬ್ಬ ಮಾಡಿರೋಣ ಅರ್ಜುನ ಜೊತೆ? ಅಣ್ಣ, ನಾನು 10th ಕ್ಲಾಸ್ ಇದ್ದಂಗಿಂತ ಮಾಡತ್ತೀನಿ ಅಣ್ಣ. ಇದುವರೆಗೆ ಅಂದ್ರೆ 7 ವರ್ಷ ಆಯ್ತಣ್ಣ ಹಬ್ಬ ಮಾಡಕತ್ತಿ. ಆಮೇಲೆ ನಮ್ಗೆ ಒಂದು ಎತ್ತು ಕಟ್ಟಿದ್ವಣ್ಣ ನಮ್ಮ ಹುಡ್ರೊಳಗೆ ಅಷ್ಟರು ಸೇರಿ, ಸಣ್ಣ ಹುಡ್ರು ಸೇರಿ ತಗೊಂಬಂದಿದ್ವಣ್ಣ ನಮ್ಮ ಅಣ್ಣರೆಲ್ಲ ಸೇರಿ. ಅದು ಒಂದು ಫೇಲ್ ಆಯ್ತಣ್ಣ ನಮ್ಗೆ. ಫೇಲ್ ಆಯ್ತಂದ್ರಣ ಏನೋ ಒಂದು ಮಾಟ ಮಂತ್ರದಿಂದ ಅದು ಒಂದು ಸ್ವಲ್ಪ ಫೇಲ್ ಆಯ್ತಣ್ಣ ನಮ್ಗೆ. ಅದು ಮನಸ್ಸಿನ ನೋವಾಗಿ ಒಂದು 2 ವರ್ಷ ಸುಮ್ಮನೆ ಇದ್ವಣ್ಣ ನಾವು. ಎತ್ತು ಕಟ್ಬಾರ್ದು, ಸುಮ್ಮನೆ ಎತ್ತಿನ ಒಂದು ಈ ಥರ ಮಾಡಿಸ್ತಾರೆ ಅಂದ್ರೆ ನಮ್ಗೆ ಬೇಜಾರು. ಎತ್ತಿಗೆ ಪ್ರಾಣ ಹಿಂಸೆ ಮಾಡ್ತಾರೆ ಅಂತೇಳಿ ಕಟ್ಟಿದ್ದಿಲ್ಲಣ್ಣ ನಾವು. ಆಮೇಲೆ ನಮ್ಮ ಅಣ್ಣರು ಎತ್ತು ಕಟ್ಟಬೇಕು ನಮ್ಮ ಊರಾಗ ತಂದು ಎತ್ತು ಹಿಂಗೆ ಮಾಡಾತ್ತಾರ. ಒಟ್ಟು ನಾವು ಎತ್ತು ನಮ್ಮ ಕಾಕೋಳ ಅನ್ನೋದು ಹೆಸರು ಬರ್ಬೇಕು ಹೋರಿ ಹಬ್ಬದಲ್ಲಿ ಅಂತಂದು ಒಂದು ಹೋರಿ ಕಟ್ಟಿದ್ವಣ್ಣ. ಇದು ನಮ್ಮ ಶಿವರಾಜಣ್ಣ ಅಂತ ಇದ್ದಣ್ಣ, ಇಂಜಿನಿಯರ್ ಅಂತೇಳಿ. ಅವರ ಒಂದು ಇದ್ರಿಗೆ ಬಂದು ಹೊಡ್ಕೊಂಡು ಹೋಗ್ತಿಲ್ಲ, ಆ ಒಂದು ಧೈರ್ಯ ಐತದಕ್ಕೆ. ಅದು ಹಬ್ಬ ಮಾಡಲಿ ಬಿಡಲಿ, ನಮ್ಮ ಹತ್ರ ಬಂದು ಅದು ಹಬ್ಬ ಮಾಡಿದ್ದು ಅದನ್ನು ತೋರಿಸ್ಬೇಕು ನಾವು. ನಮ್ಮ ಊರಾಗ ಒಂದು ಹೆಸರು ತರ್ಬೇಕು ಅನ್ನೋದು ಇದು ಒಂದು ಎತ್ತು ಕಟ್ಟಿದ್ವಣ್ಣ ನಾವು. ಅಭಿಮಾನಿಗಳ ಬಗ್ಗೆ ಏನು ಹೇಳ್ತಾನೆ? ಅರ್ಜುನ ಬಂದ್ರೆ ಅವ್ರಿಂದ ನಿಮ್ಮ ಹೆಸರು ಆಗತ್ತಣ್ಣ. ಅವ್ರ ಅಭಿಮಾನಿ ಬಳಗದ ಬಗ್ಗೆ ಏನು ಹೇಳ್ತಾರೆ? ಅಣ್ಣ, ನಾನು ಇಷ್ಟು ಹೊರಿ ಹಬ್ಬ ಮಾಡಿನಲ್ಲಣ್ಣ, ನಮ್ಮೂರೊಳಗೆ 10ರಿಂದ 15 ಜನ ಹೋಗಿ ಹಬ್ಬ ಮಾಡ್ಕೊಂಬಂದಿರೋದಕ್ಕಿಂತಣ್ಣ ಈ ಎತ್ತು ಬಂದ ಮ್ಯಾಕಣ ಇಡೀ ಊರ ಬರ್ತೈತಣ್ಣ. ಇವ್ರು ಅನ್ನಂಗಿಲ್ಲಣ್ಣ, ಇಡೀ ಊರ ಬರ್ತೈತಿ. ಸಣ್ಣ ಹುಡುಗರಿಂದ ಹಿಡಿದು ಹಿರಿಯರ ಮಠನೂ ಬರ್ತಾರಣ್ಣ. ಆಮೇಲೆ ನಮಗೆ ಅಭಿಮಾನಿಗಳು ನಮ್ಮ ಊರವ್ರು ಅಷ್ಟೇ ಇಲ್ಲಣ್ಣ, ಬೇರೆ ಊರವರು ಅದಾರಣ್ಣ. ಬೇರೆ ಊರವ್ರು ಅಂದ್ರಣ್ಣ ನಮ್ದು ಕಬ್ಬಿನದೊರೆ ಅರ್ಜುನ ಅಂದ್ರೆ ಆ ಎತ್ತು ಬಂದೈತಿ, ಸಲ ಹಬ್ಬ ಚೆನ್ನಾಗಿ ಮಾಡಿತ್ತು, ಈ ಸಲ ನಮ್ಮ ಊರು ಅವ ಬಂದು ನೋಡ್ಕೊಂಡು ಹೋಗಿರೋದು ಐತಣ್ಣ. ಫೋಟೋ ಸಮೇತ ತೆಗೆಸ್ಕೊಂಡು ಹೋಗಿರೋದು ಐತಣ್ಣ. ಇದ್ರ ಬಗ್ಗೆ ಮಾತ್ರ ನಮ್ಗೇನು ಇದು ಅಭ್ಯಂತರ ಇಲ್ಲಣ್ಣ. ಹೋರಿ ಮಾತ್ರ ಚೆನ್ನಾಗೈತೆ. ಅರ್ಜುನ ಒಂದು ರೌಂಡ್ ಪಾಸ್ ಆತಂದ್ರೆ ಫಸ್ಟ್ ಹಬ್ಬದಲ್ಲಿ ನೀವು ತಂದಿರ್ತೀರಿ, ಅಲ್ಲಿ ಅವರು ಯಾವ ರೀತಿ ಮಾಡಿರ್ತಾರೆ ಗೊತ್ತಿಲ್ಲ ತಮಿಳ್ನಾಡಿನಲ್ಲಿ. ನೀವು ಫಸ್ಟ್ ಹಬ್ಬ ಯಾವ ಊರು ಅಂದ್ರೆ? ನಮ್ದು ಫಸ್ಟ್ ಹಬ್ಬಣ ಹಾವೇರಿ ಅಣ್ಣ. ಹಾವೇರಿ ಹಬ್ಬದ ನಿರೀಕ್ಷೆ ಹೆಂಗಿತ್ತಣ್ಣ? ಹಿಂಗೆ ಹಬ್ಬ ಮಾಡ್ತಾರೆ ಅಲ್ಲಿದೇನೋ ಗೊತ್ತಿಲ್ಲ. ನೀವು ಹೊಸದಾಗಿ ಚೂಲ ಹೊಲಿಸಿ ರೆಡಿ ಮಾಡಿರ್ತೀರ. ಒಂದೇ ಹಬ್ಬದಲ್ಲಿ ನಿಮ್ಗೆ ಯಾವ ರೀತಿ ನಿರೀಕ್ಷೆ ಇರುತ್ತಣ್ಣ? ಆ ನಿರೀಕ್ಷೆ ಮುಟ್ಟೈತಣ್ಣ ಒಂದೇ ಹಬ್ಬದಲ್ಲಿ? ಒಂದೇ ಹಬ್ಬಣ ನಮ್ಗೆ ಇದ್ರ ಮ್ಯಾಗ ಅಷ್ಟು ನಂಬಿಕೆ ಇದ್ದಿಲ್ಲಣ್ಣ. ಯಾಕೆ ಗೊತ್ತಣ್ಣ, ತಮಿಳ್ನಾಡು ಹಬ್ಬ ಸಣ್ಣದಣ್ಣ ಆ ಕಡೆ. ಇದು ನಮ್ದು ಪಾಳೆನಲ್ಲಿ ನಿಂತ್ಕೋಬೇಕು, ಸುಸ್ತಾಗಿರ್ತದಣ್ಣ ಎತ್ತು. ಆಮೇಲೆ ಗಾಡಿ ಅಂತ ಬರುತ್ತಣ್ಣ. ತಮಿಳ್ನಾಡಲ್ಲಿ ಸುಮ್ಮನೆ ತಂದು ಬಿಡೋದಣ್ಣ. ಇದು ಪಾಳ್ಯದಲ್ಲಿ ನಿಂತ್ಕೋಬೇಕಣ್ಣ. ಆಮೇಲೆ ಚಟ್ ಹೊತ್ಕೊಂಡು ನಿಲ್ಬೇಕು. ಪಿ ಆಮೇಲೆ ಪಾಳ್ಯದಾಗಂತೂ ಮಣ್ಣು ಹೆಂಗೆ ಹಾಕಿರ್ತಾರೋ ಗೊತ್ತಿಲ್ಲಣ್ಣ. ಆ ಕಡೆದಾಗ ಹೆಂಗೆ ಹೋಗತ್ತೆ ಅನ್ನೋದು ನಮಗೂ ನಂಬಿಕೆ ಇಲ್ಲಣ್ಣ. ಅಲ್ಲಿ ಹಬ್ಬಕ್ಕೆ ಇಲ್ಲಿ ಹಬ್ಬಕ್ಕೆ ನಮ್ಮ ಸೈಡ್ಗೆ ಭಾಳ ಡಿಫ್ರೆನ್ಸ್ ಐತಣ್ಣ. ಹಾವೇರಿ ಹಬ್ಬಣ ನಮ್ಮ ಅನ್ಕೊಂಡದಕ್ಕಿಂತ ಚೆನ್ನಾಗಿ ಮಾಡೈತಣ್ಣ ಹೋರಿ ಹಬ್ಬ ಮಾತ್ರ. ಈಗ
ಅರ್ಜುನ ಬಂತಪ್ಪ ಅಂದ್ರ ಅಖಾಡದಾಗ ಅಭಿಮಾನಿಗಳು ಇದನ್ನ ನೋಡ್ಬೇಕು. ಅರ್ಜುನ ಎಲ್ಲೇ ನಿಂತಿರ್ತಾರ ಬಂದ್ ನೋಡ್ಬೇಕಂದ್ರ ಅಖಾಡದಾಗ ಯಾವ ರೀತಿ ಹಬ್ಬ ಮಾಡ್ತಾನ ಮುಂದಿನ ಈಗ ಬರೋ ವರ್ಷದಲ್ಲಿ? ಅಣ್ಣ ಇಷ್ಟು ವರ್ಷದಾಗ ಅಂದ್ರಣ ಒಂದ್ 3 ಹಬ್ಬ ನಮಗೆ ಒಂದ್ ಸ್ವಲ್ಪ ಬೇಜಾರ್ ಅನಿಸ್ತಣ. ಅಂದ್ರ ಯಾಕೆ ಗೊತ್ತಣ, ಹೋರಿ ಇನ್ನ ನಮಗೂ ಗೊತ್ತಿಲ್ಲಣ, ಜನಕ್ಕೂ ಗೊತ್ತಿಲ್ಲ. ಹೋರಿ ಹಬ್ಬಕ್ಕೆ ಪರಿಚಯನ ಇಲ್ಲಣ್ಣ ಹೋರಿ. ಆಮೇಲೆ ನಮ್ಗ ತಾಳಗುಂದ ಹಬ್ಬದಲ್ಲಿ ಬಂಪರ್ ಹೊಡಿದೋಣ, ನಾವು ಪ್ರಥಮ ಬಹುಮಾನ ಹೊಡಿದ್ವಿ. ಅಲ್ಲಿಂದ ನಮ್ಮ ಎತ್ತಿನ ಹೆಸರೆತ್ತು ಗೊತ್ತಾಯ್ತಣ. ಆಮೇಲೆ ಮತ್ತೆ ಮೋಟೆಬ್ನೂರ್ ಹಬ್ಬದಾಗ ಅಂತಣ ಇಡೀ ಅಖಾಡನ ಕುಡ್ದೈತಣ. ಹೂವಿನ ಸಮೇತ ದಾಟಾಯ್ತಣ ಹೋರಿ ಮಾತ್ರ, ಹೂವಿನೊಳಗ ದಾಟಾಯ್ತ ಆ ಪರಿ ಹಬ್ಬ ಮಾಡೈತಣ. ಜನ ಆ ಪರಿ ನಮ್ಗ ಪ್ರೋತ್ಸಾಹ ಕೊಟ್ಟಣ ಅಖಾಡದೊಳಗ. ಇನ್ಮ್ಯಾಗ ಆದ್ರನ ಹಬ್ಬ ಚೆನ್ನಾಗ ಇದಕ್ಕಿಂತ ಚೆನ್ನಾಗ ಹಬ್ಬ ತೋರಿಸ್ತವಣ ಈ ಹೋರಿದ್. ಅಣ್ಣ ನಿಮ್ಗೆ ಹೋರಿ ಹಬ್ಬ ಯಾಕೆ ಬೇಕಣ್ಣ? ಅರ್ಜುನನ್ ಕಟ್ಟಿ ಹೆಸರು ಮಾಡ್ಬೇಕಂತ ಯಾಕೆ ಅನಿಸ್ತಣ? ಅರ್ಜುನ ಪಿಪಿ ಹೋರಿನ ಕಟ್ಬೇಕಂತ ಯಾಕೆ ಅಂದ್ರಣ ನಮ್ಗ ಆಕ್ಷನ್ ಹೋರಿ ಒಳಗ ಅಂದ್ರಣ ಕಟ್ಬೋದಣ್ಣ. ಆಕ್ಷನ್ ಹೋರಿ ಕಟ್ಟೋದೇನ್ ದೊಡ್ಡದಲ್ಲಣ್ಣ. ನಮ್ಗ ನಮ್ಮ ಹುಡ್ರು ಎಲ್ಲ ಸಣ್ಣ ಹುಡುಗರಣ್ಣ. ಈಗ ದೊಡ್ಡವ್ರು ಯಾರು ಬರಲ್ಲಣ್ಣ ನಮ್ಮ ಜೊತೆಗೆ. ನಾವೆಲ್ಲ ಸಣ್ಣ ಹುಡುಗರು ಹೋಗಿರ್ತೇವೆ, ನಮ್ಮ ಫ್ರೆಂಡ್ಸ್ ಗ್ರೂಪ್ ಹೋಗಿರ್ತೈತಿ. ಈಗಿನ ಹೋರಿ ಹಬ್ಬ ನೋಡಿರಣ್ಣ ನೀವು, ಗೊತ್ತೈತಿ ನಿಮ್ಗ. ಪಾಳೆ ಹೊರಗ ಎಷ್ಟು ಹರಿ ದೂರ ಇರ್ತೈತಿ. ಬಕ್ಕ ಹೋರಿ ಪಾಳೆ ದೂರ ಇರ್ತತಣ್ಣ, ಪಿಪಿ ಹೋರಿ ಕಡಿಮೆ ಇರ್ತತಣ್ಣ. ಅದಕ್ಕಿಂತ ಅಣ್ಣ ಆಕ್ಷನ್ ಹೋರಿ ಒಳಗ ಯಾರು ಹೊಡೆದ ಅಂದ್ರ ನಮಗೆ ಮನಿವರೆಗೂ ಬರ್ತಾರಣ್ಣ. ಈ ಹೋರಿ ಕಟ್ತಾರಿಗೆ ಬರ್ತಾರಣ್ಣ, ಅವ್ರು ಕರ್ಕೊಂಡ್ ಹೋಗಿ ಮಾಡಿದ್ರ ಹಂಗ ಹಿಂಗ ಅನ್ನಂಗ ಆಕತ್ತಣ್ಣ. ಅದಕ್ಕೆ ನಮ್ಗೆ ಆಕ್ಷನ್ ಹೋರಿ ಬ್ಯಾಡಪ್ಪ. ನಮಗೆ ಪಿಪಿ ಹೋರಿ ಅದು ಹೊಡೆದ್ರೂ ಒಂದ್ ಹೊಡ್ತಾ ಹೊಡೆದ್ರೂ ನಾವು ಏನೋ ಒಂದು ಉಳ್ಕಂದ್ರೂ ಬರ್ತಾ ಇವಿ, ಹಬ್ಬ ಮಾಡ್ತೇವೆ ನಾವು ಅನ್ನೋದು ಒಂದು ನಿರೀಕ್ಷೆ ಐತಣ್ಣ ನನಗೆ. ಬರೋ ವರ್ಷದಲ್ಲಿ ಅರ್ಜುನನ ಈಗ ಫಸ್ಟ್ನೇ ಹಬ್ಬ ಯಾವ್ದು ಮಾಡ್ತೀರಣ್ಣ ನೀವು? ಫಸ್ಟ್ ಅಣ್ಣ ಫಸ್ಟ್ನೇ ಹಬ್ಬ ನನ್ನ ಪ್ರಕಾರ ಈಗ ನಾವು ಶಿಕಾರಿಪುರ ಹಾಕ್ಬೇಕಂತ ಮಾಡಿವಣ್ಣ, ದೊಡ್ಡಕೇರಿಗೆ. ಯಾಕೆ ಗೊತ್ತಣ್ಣ, ನಮ್ಮ ಕರ್ನಾಟಕದಾಗ ಅಂದ್ರಣ ಹಾವೇರಿ ಅಂದ್ರೆ ಅವ್ರು ಬಿಡಲ್ಲಣ್ಣ. ಯಾಕಂದ್ರೆ ಖುಷಿ ಹಬ್ಬಣ, ಅವರು ಬಿಡಲ್ಲ. ಸುಮ್ಮನೆ ಅಲ್ಲಿ ಯಾಕೆ ತೊಂದರೆ ಮಾಡ್ಬೇಕು ನಾವು ಬೇರೆ ಊರವ್ರು ಹೋಗಿ ಅಂತ ಬೇಡ ಅಂತಂದೇಳಿ ದೊಡ್ಡಕೇರಿ ಮಾಡ್ಬೇಕಂತ ಮಾಡಿವಣ್ಣ. ನಮ್ಮ ಈ ವರ್ಷದ 1ನೇ ಹಬ್ಬ ಖುಷಿ ಹಬ್ಬ. ಹಾಂ, ಅರ್ಜುನ ಮೈಸೂರು ದಸರಾ ಆನೆ ಇರ್ತೈತಲ್ಲ, ಅದ್ರ ಸವಿ ನೆನಪಿಗಾಗಿ ನೀವು ಇವು ಹೋರಿ ಹಬ್ಬದಲ್ಲಿ ಹೆಸರು ಮಾಡ್ತಾ ಇದ್ದೀರ. ಅದು ಅರ್ಜುನ ಅಳಿಸಿ ಹೋಗ್ಬಾರ್ದಂತಂದು ನೀವು ಎಲ್ಲ ತಕ್ಕ ಮಾಡ್ತಾ ಇದ್ದೀರಣ್ಣ. ದಸರಾಕ್ಕ ಅರ್ಜುನ ಅಂಬಾರಿಗಳು ಆತ ಆನೆಗಳು ಎಲ್ಲ ಇರ್ತಾವಣ್ಣ. ಹಂಗಾಗಿ ನಮ್ಮ ಹೋರಿ ಹಬ್ಬದ ಪರವಾಗಿ ನಿಮ್ಮ ಅರ್ಜುನ ಹೋದೆ ಅಂದ್ರೆ ಯಾವ ರೀತಿ ಇರುತ್ತಾನ ಅದ್ರ ಬಗ್ಗೆ ಏನಾರ ಹೇಳ್ತೀರ ಅಣ್ಣ? ನನ್ಗ ಈ ಅರ್ಜುನ ನಮ್ಮೂರಿಂತ್ರ ಹೋಗತ್ತೆ ಅಂದ್ರೆ ನನಗೆ ಅಭಿಮಾನ ಆಯ್ತಣ್ಣ. ಮೈಸೂರಿಗೆ ಕರೆದ್ರಲ್ಲ, ನಮ್ಮೂರಿನ ಕರೆದ್ರ ಅಂತಂದೇಳಿ ನನಗೆ ಅಭಿಮಾನ ಇರ್ತದಣ್ಣ. ಇದು ಹೋಗ್ಬೇಕಂತ ಆಸೆ ಐತಣ್ಣ. ಅವ್ರು ಏನಾರ ನಮ್ಗೆ ಕರೆದ್ರಣ್ಣ, ಅವ್ರು ಇನ್ವೈಟ್ ಮಾಡಿದ ಅಂದ್ರೆ ನಮ್ಮ ಊರಿಗೆ ಕಳಿಸ್ತೀವಣ್ಣ, ಅದಕ್ಕೇನಿಲ್ಲ. ಅವ್ರು ಮೈಸೂರವ್ರು ಕರೆದಾರ ಅಂದ್ರೆ ನಮಗೆ ಒಂದು ಮರ್ಯಾದೆ ಇರುತ್ತಣ್ಣ. ನಾವು ಅದೇ ಪ್ರಕಾರ ನಾವು ಕಳಿಸ್ತೀವಣ್ಣ, ಊರಿನ ಮೆರವಣಿಗೆಗೆ ಕಳಿಸ್ತೀವಣ್ಣ. ಅರ್ಜುನ ನಿಮ್ಗೆ ಅಭಿಮಾನಿಗಳಾತ, ನಿಮ್ಮ ಹತ್ರ ಇರೋರಾತ್ರ ಭಾಳ ಇಷ್ಟ. ಅರ್ಜುನ ಅಂದ್ರೆ ಆತ ನಿಮ್ಗಾತ ನಿಮ್ಮ ಮನೆ ಮಗ ಇದ್ದಂಗ. ಈಗ ಒಂದು ಹಬ್ಬ ಮಾಡಕತ್ತೀರಿ ಅಂದ್ರೆ ಒಂದು ಊರಾಗ ಅಭಿಮಾನಿಗಳು ಇರ್ತಾರ, ಅಷ್ಟು ಹುಡ್ಕನ ಇರ್ತಾರಣ್ಣ. ಅವ್ರ ಬಗ್ಗೆ ಏನು ಹೇಳ್ತೀವಿ ಅಣ್ಣ? ಈಗ ನಮ್ಮೊಳಗ ಅದರಣ್ಣ, ಇಲ್ಲ ಅನ್ನಂಗಿಲ್ಲ ಇವ್ರ ಅಂತಂದು ಹೇಳಕ್ ಬರಲ್ಲಣ್ಣ. ಉರ್ಕನರ್ ಇರ್ಬೋದಣ್ಣ, ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಣ್ಣ, ನಮ್ಮ ಎತ್ತಿನ ಮ್ಯಾಗ ನನಗೆ ನಂಬಿಕೆ ಐತಣ್ಣ, ದಡ ಐತೈತಿ ಅನ್ನೋದು. ಹರಿಯರಿದ್ರೆ ಹರಿಲಣ್ಣ, ನಾವೇನು ಚಾಲೆಂಜ್ ಮಾಡಿ ಹಬ್ಬ ಮಾಡ್ಬೇಕಂತ ಏನಿಲ್ಲಣ್ಣ ನಮ್ಗೆ. ಅವ್ರು ಪ್ರೈಸ್ ಕೊಡ್ಲಿ ಬಿಡ್ಲಣ್ಣ, ನಾವು ಖುಷಿಗಂತ್ರ ಹಬ್ಬ ಮಾಡೇ ತೀರ್ತವಣ್ಣ. ಅವ್ರು ಉರ್ಕನರ್ ಯಾವಾಗಿದ್ರಣ್ಣ ಹಿಂದಿರ್ತಾರ, ನಮ್ಮ ಮುಂದಂತ್ರ ಬಂದು ಏನು ಮಾತಾಡೋಕ್ಕಾಗಲ್ಲಣ್ಣ. ಅವ್ರು ನಮ್ಮ ಇದ್ರಿಗೆ ಮಾತಾಡಿದೆ ಅಂದ್ರೆ ಅದು ಬೇರೆ ಮಾತಾಡ, ನಮ್ಮ ಇದ್ರಿಗೆ ಮಾತಾಡಲ್ಲ. ಹಿಂದೆ ಬೆನ್ನಿಗೆ ಚೂರಿ ಹಾಕಿದ್ರೆ ನಾವೇನು ಮಾತಾಡೋಕ್ಕಾಗಲ್ಲಣ್ಣ. ಆಮೇಲೆ ಎತ್ತಿಗೆ ನಮಗೇನಾರ ಮಾಡ್ಲಣ್ಣ, ಅವ್ರು ಎತ್ತಿಗೇನು ಮಾಡಬಾರ್ದು. ಈಗ ನಮ್ಮ ಹತ್ರ ಬಂದು ಒಂದು ಎತ್ತ ಅನುಭವಿಸಿ ಹೋಯ್ತಣ್ಣ. ಅದನ್ನು ನೋಡಿ ನನಗೆ ಭಾಳ ಕಣ್ಣೀರು ಬಂದೈತಣ್ಣ. ಆಮೇಲೆ ನಮ್ಮ ಹುಡ್ರು ಎಲ್ಲ ಬೇಜಾರಾಗ್ಯವಣ್ಣ. ಈ ಥರ ಮಾಡ್ತಾರ ಅಂದ್ರೆ ಯಾಕೆ ಸುಮ್ಮನೆ ಎತ್ತು ಕಟ್ಬೇಕಂತಂದು ಮಾತಾಡಿದ್ವಣ್ಣ. ಆ ಥರ ಒಂದು ವೈರಿಗಳು ಇರ್ತಾರಂತ ನಾ ಅನ್ಕೊಂಡಿದ್ದಿಲ್ಲಣ್ಣ. ಇದ್ರೆ ಆದರೆ ಈಗ ಆಗೈತಿ ಹೋಗೈತಣ್ಣ. ಈ ಓರಿ ಮಟ್ಟಿಗೆ ಮಾತ್ರಣ್ಣ ನಮಗೆ ಮಾಡ್ಲಣ್ಣ, ಇವ್ರಿಗೆ ಈ ಎತ್ತಿಗೆ ಮಾಡಬಾರ್ದಣ್ಣ. ಹಿಂದೆ ಬೆನ್ನಿ ಚೂರು ಹಾಕರ್ ಬೇಕಾರೆ ಹಿಂದೆ ಹಾಕ್ಲಣ್ಣ, ನಮಗೇನು ಇದಿಲ್ಲ. ಆದ್ರೆ ಎತ್ತಿ ಮಾಡಬಾರ್ದಣ್ಣ, ನಮಗೆ ಹಾಕರ್ಲಿ ಬೇಕಾರೆ ಎತ್ತಿ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಅಣ್ಣ. ಹಳೆ ಈಗ ಇಷ್ಟು ನೀವು ಎಷ್ಟು 9 ವರ್ಷ ಹಬ್ಬ ಮಾಡ್ತೀವಿ ಅಂತ ಹೇಳ್ತೀರಣ್ಣ. ಹಳೆ ಹಬ್ಬಕ್ಕೆ ಇವಾಗಿನ ಹಬ್ಬಕ್ಕೆ ಏನೋ ಡಿಫ್ರೆಂಟ್ ಕಾಣ್ತದಣ್ಣ ನೀವು? ಅಣ್ಣ ಹಳೆ ಹಬ್ಬದಾಗ ಅಂದ್ರಣ್ಣ ಪ್ರೈಸ್ ಕಡಿಮೆ ಅಣ್ಣ, ಎತ್ತು ಕಡಿಮೆ. ಅವಾಗ ರೈತರ ಹಬ್ಬ ಇತ್ತಣ್ಣ, ಈಗ ಬಿಸ್ನೆಸ್ ಹಬ್ಬ ನಡೆದೈತಣ್ಣ. ಯಾವ ಥರ ಅಂದ್ರಣ್ಣ, ಈಗ ಊರೊಳಗೆ ಒಟ್ಟು ಒಂದು ಎತ್ತು ಕಟ್ಬೇಕು. ನಾನು ಈಗ ಬಿಸ್ನೆಸ್ ಮ್ಯಾನ್ ಅಣ್ಣ, ನಾವು ಒಂದು ಹೊರಿ ಕಟ್ಬೇಕು, ಹುಡುಗನೆಲ್ಲ ಬೆಳೆಸ್ಬೇಕು ಅನ್ನೋದು ಅವ್ರಿಗೆ ಇರ್ತತಣ್ಣ, ಇಲ್ಲ ಅನ್ನಂಗಿಲ್ಲ. ನಾವು ಒಟ್ಟು ರೈತರ ಹಬ್ಬ ಈಗ ಒಂದು ಸ್ವಲ್ಪ ನಡಿಬೇಕಣ್ಣ. ಯಾಕೆ ಗೊತ್ತಣ್ಣ, ಪ್ರೈಸಿನ ಮಟ್ಟಿಗೆ ಏನು ನಡೆಯೋದು ಬೇಡಣ್ಣ ನಮ್ಗೆ. ಅವ್ರು ಪ್ರೈಸ್ ಕೊಡ್ಲಿ ಬಿಡೋಣ, ಟೈಮಿಂಗ್ ಹಚ್ಚಿ ನಮಗೆ ಪ್ರೈಸ್ ಕೊಟ್ರೆ ಅದು ಒಂದು ನಿಯತ್ತಿನ ಹಬ್ಬ ಅನ್ನಿಸ್ತತಣ್ಣ. ಅಣ್ಣ ನೀವು ಈ ರೀತಿ ಹಬ್ಬ ಮಾಡಿದ್ರ ಈ ಬಹುಮಾನ ಕೊಡೋದ್ರಾಗ ಆತು, ಎದ್ರಾಗಾರ ಆತು, ಜಗಳನ ಆಗಲ್ಲ, ಮಾಲೀಕರು ಯಾವ ಹೋರಿ ಹಬ್ಬಕ್ಕೆ ತುತ್ತು ಬೀಳಂಗಿಲ್ಲ. ಆ ರೀತಿ ಯಾವ್ದಾರ ಪ್ಲಾನ್ ನಿಮ್ಮ ಕಡೆನ ಐತೆ, ಈ ರೀತಿ ಮಾಡಿದ್ರೆ ಏನಾಗಲ್ಲ ಅಂತ ನೀವು ಹೇಳ್ತೀರಣ್ಣ? ಯಾವ
ಅಣ್ಣ ನನ್ನ ಪ್ರಕಾರ ಅಂದ್ರಣ ಇಲ್ಲಿ ನಮ್ಮ ಸೈಡ್ ನಡೆದೈತೆ ಅಣ್ಣ ಒಂದು ಹಬ್ಬ, ಅದ್ರ ಬಗ್ಗೆ ಹೇಳೋದೇನು ಬೇಡ. PP ಹೊರೆ ಒಳಗಣ ಆ್ಯಕ್ಷನ್ ಒಳಗೆ ಕರಿಬೇಕಣ್ಣ, PP ಒಳಗೆ ಕರಿಬೇಕು. ಟೈಮಿಂಗ್ ಲಾಸ್ಟಿಗೆ ಯಾವ್ದು ಸೆಕೆಂಡ್ಸ್ ಒಳಗೆ ತಡ ಆಯ್ತೈತಣ್ಣ ಅವ್ರಿಗೆ ಪ್ರೈಸ್ ಕೊಡ್ಲಣ್ಣ. ಅವ್ರು ಯಾವ್ದ ಎತ್ತಿಗೆ ಕೊಡ್ಲಣ್ಣ, ನಮ್ದಕ್ಕೆ ಕೊಳ್ಳಿ ನಿಮ್ಗೆ ಕೊಳ್ಳಿ ಯಾರ್ದಾರ ಯಾಕೆ ಕೊಡ್ಲಣ್ಣ. ಅವ್ರು ಟೈಮಿಂಗ್ ಹಚ್ಚಿ ಯಾವ್ದು ಸೆಕೆಂಡ್ಸ್ ಒಳಗೆ ತಡ ಇದಿರ್ತತಣ್ಣ ಆ ಒಂದು ಹೊರಿಗೆ ಕೊಟ್ರಣ ಅದು ನಿಯತ್ತಿನ ಹಬ್ಬ ಅನ್ನಿಸ್ಕೊಂತತಣ್ಣ ಈಗಿನ ಪ್ರಕಾರ. ಕೊನೆದಾಗಿ ಅರ್ಜುನನ ಬಗ್ಗೆ ಅಭಿಮಾನಿಗಳ ಬಗ್ಗೆ ನಿಮ್ಮ ಬಳಗದ ಬಗ್ಗೆ ಏನು ಹೇಳ್ತೀನಿ ಅಣ್ಣ? ಅರ್ಜುನನ ಬಗ್ಗೆ ಏನು ಮಾತಾಡಂಗಿಲ್ಲಣ್ಣ. ಅದು ಯಾವ ಥರ ಹಬ್ಬ ಅದಕ್ಕೆ ಮೂಡ್ ಬಂದಂಗಣ್ಣ, ಅದು ಯಾವ ಥರ ಹಬ್ಬ ಮಾಡ್ಬೇಕಂತಂದು ಅದ ತಿಳ್ಕೊಬೇಕಣ್ಣ. ನಾ ತಾಲೀಮ್ ಕೊಡ್ತೇವೆ ಅದು ಮಾಡ್ತೇವೆ ಅನ್ನೋದೇನಿಲ್ಲಣ್ಣ. ಅದ್ರ ಪ್ರಕಾರ ಅದು ಹಬ್ಬ ಮಾಡ್ತೈತಣ್ಣ, ಅದ್ರ ಹಬ್ಬಕ್ಕೇನು ಸೋಲಿಲ್ಲಣ್ಣ. ಅದು ಯಾವ್ದ ಆ ಕಡೆ ಬಿಡ್ಲಣ್ಣ, ಅದು ತಡ ಆಯ್ತೈತೆ ಅನ್ನೋದು ಅದಕ್ಕೆ ಧೈರ್ಯ ಆಯ್ತಣ್ಣ ಈ ಹೊರಿಗೆ ಮಾತ್ರ. ಯಾರ ಹೊಯ್ಡಿಲಿ ಬಿಡ್ಲಿ ಅಣ್ಣ, ಅದು ತಡ ಆಯ್ತೈತೆ ಅನ್ನೋದು ಅದಕ್ಕೆ ಧೈರ್ಯ ಆಯ್ತಣ್ಣ. ನಮ್ಮ ಅಭಿಮಾನಿಗಳಂದ್ರಣ ಎಷ್ಟೋ ಹುಡ್ರು ಅದಾವಣ್ಣ, ನಾವು ಎಷ್ಟೋ ಸಾರಿ ಬೈದಿರ್ತೇವಣ್ಣ ಹುಡುಗರಿಗೆ, ಎತ್ತಿನ ಹತ್ರ ಬರಬಾಡ್ರಿ. ಆಮೇಲೆ ಒಂದು ಸ್ವಲ್ಪ ಕಡಾಳ ಐತಣ್ಣ ಹೋರಿ ಇಲ್ಲ ಅಂತ ಏನಿಲ್ಲ. ಒಂದು ಸ್ವಲ್ಪ ಬೇಡ ಹುಡುಗರು ಬಂದ್ಯಾಣ ಅಂದ್ರೆ ಮನೆಯಲ್ಲೇ ನಮ್ಗೆ ಹೇಳಿ ಕಳಿಸಿದಾರಣ್ಣ, ಓನರಿಗೆ ಕೆಟ್ಟ ಹೆಸರು ತರಬಾಡ್ರಿ ಅಂತಂದು ಹೇಳಿ ನಮ್ಮ ಅಭಿಪ್ರಾಯಣ. ಯಾಕೆ ಗೊತ್ತಣ್ಣ, ಹುಡುಗರು ಬಂದಿರ್ತಾರೆ, ಅವ್ರ ಅಪ್ಪ ಅವ್ವ ಬಂದು ಹೇಳಿ ಹೋಗಿರ್ತಾರ, ನಮ್ಮ ಹುಡ್ರು ಬಂದ್ರೆ ಹೇಳಿ ಕಳಿಸ್ರಿಪ್ಪ, ಹಿಂಗೆ ಮಾಡಬೇಡ್ರಿ, ನೀವು ಹಾಳಾದಾಗಲ್ದ ಅವ್ರನ್ನ ಕಳಿಸ್ಬೇಡ್ರಿ ಅಂತಂದು ಇದು ಮಾಡಿರ್ತಾರಣ್ಣ. ಒಂದು ಸ್ವಲ್ಪ ನಮಗೆ ಬೇಜಾರು ಅನ್ನಿಸ್ತೈತಣ್ಣ. ಯಾಕೆ ಗೊತ್ತಣ್ಣ, ಅಭಿಮಾನಿಗಳಂತಂದು ಬಂದಿರ್ತಾರಣ್ಣ, ನಾವು ಹೊರಗೆ ದುಡಕ್ಕೆ ಬರಲ್ಲಣ್ಣ. ಯಾವಾಗಿದ್ರೆ ಇವು ಸಣ್ಣ ಹುಡ್ರು ಬಂದಿರ್ತಾವಣ್ಣ, ನೋಡಪ್ಪ ಹೋಗಿ ಅಂದಿರ್ತಾವೆ, ಅದ್ರ ಮಟ್ಟಿಗೆ ಏನಿಲ್ಲಣ್ಣ ಅಷ್ಟಣ್ಣ. ಅದನ್ನ ಬಿಟ್ರೆ ಮತ್ತೇನಿಲ್ಲ. ಹೊತ್ತಾಗಿ ಹುರಿ ಕಟ್ಬೇಕಂದ್ರೆ ಈ ಹುರಿ ಹಬ್ಬದಲ್ಲಿ ಬೆಳವಣಿಗೆ ಆಗ್ಬೇಕಂದ್ರೆ ಏನು ಪಾಯಿಂಟ್ ಇಟ್ಕೊಂಡು ಬೆಳವಣಿಗೆ ಆಗ್ಬೋದು? ಏನು ಪಾಯಿಂಟ್ ಇಲ್ಲಣ್ಣ ನನ್ನ ಇದಕ್ಕೆ ಅಂದಣ್ಣ. ಈ ಹೋರಿ ಮಟ್ಟಿಗೆ ಮಾತ್ರಣ್ಣ ಇವು ಒಟ್ಟು ಹೋರಿ ಹಬ್ಬದಾಗ ಹೆಸರು ಮಾಡ್ಬೇಕಂದ್ರಣ ಅಭಿಮಾನಿಗಳು ಬೇಕು ನೋಡೋಣ ಮೇನ್. ಅದು ಹಬ್ಬ ಮಾಡ್ತೈತಣ್ಣ ಹೋರಿ, ಅದು ಹಬ್ಬ ಅದ್ರ ಹಿಂದೆ ಬಂದ್ರೆ ಸಾಕಣ್ಣ. ಹೋರಿಯಿಂದ ಬರೋದಕ್ಕಿಂತಣ ಅದು ಲಾಸ್ಟ್ ತಡಾಯವರೆಗೂ ಒಂದು ಸ್ವಲ್ಪ ಕ್ರೇಜ್ ನಮ್ಗೆ ಟವಲ್ ತೋರಿದ್ರೆ ಸಾಕಣ. ಅದು ಹಿಂದೆ ಬರಲಿ ಬಿಡೋಣ, ನಮಗೆ ಅಭಿಮಾನಿಗಳು ಅದಾವ ಅಂತಂದೇಳಿ ತಿಳ್ಕೊಂತವ. ಒಟ್ಟು ನಮ್ಮ ಎತ್ತಿನ ಹೆಸರು ಕೂಗಿದೆ ಅಂದ್ರೆ ನಮಗೆ ಒಟ್ಟು ಕಿವಿ ನಿಗಿರ್ಬೇಕಣ್ಣ, ಈ ಹೋರಿ ಬಂದತ್ತಲ್ಲ ಅಂತಂದೇಳಿ ಆ ಕಡೆದಾಗ ನಮಗೆ ಜನ ಬೇಕಣ್ಣ. ಟವಲ್ ತೋರ್ಲಿ ಬಿಡೋಣ, ಒಂದು ಸ್ವಲ್ಪ ಕ್ರೇಜ್ ಬೇಕು ನಮ್ಮ ಈ ಎತ್ತಿನ ಪ್ರಕಾರ ಅಂದ. ಆ ಕ್ರೇಜ್ ಬರ್ಬೇಕಂದ್ರೆ ನಿಮ್ಮ ಊರಿ ಯಾವ ರೀತಿ ಹಬ್ಬ ಮಾಡ್ಬೇಕಣ್ಣ, ಅದ್ರ ಬಗ್ಗೆ ಏನು ಹೇಳ್ತೀನಿ? ಅದು ಕ್ರೇಜ್ ಬರ್ಬೇಕಂದ್ರೆ ಏನಿಲ್ಲಣ್ಣ, ಅದು ಪ್ರತಿಯೊಂದು ಹಬ್ಬದಾಗ ಒಂದು ರೌಂಡ್ ಸ್ವಲ್ಪ ಸ್ಲೋ ಇರ್ತಣ್ಣ, ಇಲ್ಲ ಅಂತ ಅನ್ನಂಗಿಲ್ಲ. ಅದು ಹಬ್ಬ ಮಾಡೋದು ಮಾತ್ರ ಚೆನ್ನಾಗೈತಣ್ಣ. ಅಭಿಮಾನಿಗಳು ಅವ್ರು ತಿಳ್ಕೊಂಡು ಬರ್ಬೇಕಣ್ಣ. ಯಾಕೆ ಗೊತ್ತಣ್ಣ, ಈಗ ಜನ ಹೆಂಗೈತಿ ಗೊತ್ತಣ್ಣ, ದುಡ್ಡು ಕೊಟ್ಟವ್ರು ತಕ ಹೋಕ್ಕಾರ, ಬಿಟ್ಟವ್ರು ತಕ ಹೋಗೋರು ಗೊತ್ತಿಲ್ಲಣ್ಣ. ಹಬ್ಬ ನೋಡಿ ಬರತ್ತಣ್ಣ. ಈಗಿನ ಹಬ್ಬ ಮಾತ್ರಣ್ಣ ಯಾವ್ದ್ರ ಎತ್ತು ಹೋಗತಿ ಆಕಾರದೊಳಗೆ ಯಾವ್ದ್ರ ಸ್ಪೀಡ್ ಇರ್ತೈತಿ ಅದನ್ನ ನೋಡಿ ಜನ ಆಗಾಕತ್ತಿರಣ್ಣ, ಅಭಿಮಾನಿಗಳು ಆಗಾಕತ್ತಿರೋದು ಅದ್ರ ಪ್ರಕಾರಣ. ಯಾರು ದುಡ್ಡು ಕೊಟ್ಟು ಕರೀತಾರ, ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂತಾರ ಇವ್ರು ಕರ್ಕೊಂತಾರ ಇಲ್ಲಣ್ಣ. ಎತ್ತು ನೋಡಿ ಬರತ್ತಣ್ಣ, ಎತ್ತಿನ ಒಂದು ಅಭಿಮಾನಿಗಳು. ಆಮೇಲೆ ನಮ್ಮ ಓನರ್ ನಡುವೆ ಇರ್ತೈತಣ್ಣ, ಅದು ಯಾವ ಥರ ನಡ್ಕೋಬೇಕು ಅಭಿಮಾನಿಗಳು ಬಂದಾಗ, ಎತ್ತಿನ ಹತ್ರ ಹೆಂಗೆ ಇರ್ಕೋಬೇಕು, ಅದು ಮೇನ್ ಅಣ್ಣ. ಆ ಥರ ಒಂದು ಹವ ಮಾಡ್ಬೇಕಂತ. ಹೊಸ್ದಾಗಿ ಹೋರಿ ಕಟ್ಬೇಕಂದ್ರೆ ಅವು ಕಟ್ಬೇಕಾ ಬೇಡ ಅಣ್ಣ? ಈಗ ಹೊಸ್ದಾಗಿ ಕಟ್ಟೋರ ಬಗ್ಗೆ ಏನು ಹೇಳ್ತೀರಣ್ಣ? ಈಗ ವಿಡಿಯೋ ಮುಖಾಂತರ ಒಬ್ಬರು ನೋಡ್ತಾ ಇರ್ತಾರ, ಬೆಂಗಳೂರಾದ್ರು ಯಾರಾದ್ರೂ ನೋಡಿದ್ರೆ ಹೋರಿ ಹಬ್ಬ ಬಗ್ಗೆ ಅವ್ರಿಗೆ ಗೊತ್ತಿರೋಂಗಿಲ್ಲ. ಹೋರಿ ಯಾವ ರೀತಿ ಸಾಕ್ಬೇಕು, ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಒಂದು PP ಹೋರಿ ಕಟ್ಬೇಕಾತು, ಯಾವ್ದೋ ಆ್ಯಕ್ಷನ್ ಹೋರಿ ಕಟ್ಬೇಕಾತು, ಯಾವ ರೀತಿ ಅದು ಇರುತ್ತಣ್ಣ ಮೇಂಟೈನ್ ಮಾಡೋದು ಯಾವ ರೀತಿ ಇರುತ್ತಣ್ಣ? ಅಣ್ಣ ಹಬ್ಬದ ಹೋರಿ ಕಟ್ಟೋದೇನು ದೊಡ್ಡದಲ್ಲ ಅಣ್ಣ, ಯಾರಾದ್ರೂ ಕಟ್ಬೋದು. ಆದ್ರೆ ಮೇಂಟೈನ್ ಮಾಡೋದು ಕಷ್ಟ ಐತಣ್ಣ. ಕಷ್ಟ ಅಂದೇನಿಲ್ಲಣ್ಣ, ಮನೆಯಲ್ಲಿ ಒಂದು ಸ್ವಲ್ಪ ಅಪ್ಪ ಅವರಿಗೆ ಅವ್ರಿಗೆಲ್ಲ ಮರ್ಯಾದೆ ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದೇನು ದೊಡ್ಡದಲ್ಲ ಅಣ್ಣ. ಹೋರಿ ಹಬ್ಬ ಮಾಡ್ಬೋದು, ಹೋರಿನ ಕಟ್ಬೋದಣ್ಣ, ಚೆನ್ನಾಗಿರೋ ಹೋರಿನ ಕಟ್ಬೋದು. ಆದ್ರೆ ಏನಣ್ಣ, ಹಬ್ಬದಲ್ಲಿ ಸ್ವಲ್ಪ ಖರ್ಚು ಐತಣ್ಣ. ಈಗ ಶ್ರೀಮಂತರು ಬೇರೆ ಇರ್ತದಣ್ಣ, ಬಡವ್ರದ್ದು ಬೇರೆ ಇರ್ತದೆ. ಈಗ ಬಡವ್ರದ್ದು ಅಂದ್ರಣ್ಣ ಒಂದು ಹಬ್ಬಕ್ಕೆ ಹಾಕಿದ್ರೆ ಇನ್ನೊಂದು ಹಬ್ಬಕ್ಕೆ ಹಾಕಕ್ಕೆ ರೊಕ್ಕ ಇರಲ್ಲಣ್ಣ. ಈಗ ನಮ್ದು ಏನು ಗೊತ್ತಣ್ಣ, ನಮ್ಮ ಹುಡುಗರು ಹೆಂಗೆ ಅದಾರ ಗೊತ್ತಣ್ಣ, ಇವತ್ತಿಲ್ಲ ಅಂದ್ರೆ ನಾನು ಕೊಡ್ತಾನೆ ಅನ್ನೋ ಧೈರ್ಯ ಇರ್ತಾನ. ಇವು ಸ್ವಂತ ಒಬ್ಬನ ಹೊರಿ ರೈತರು ಕಟ್ಟ್ಯಾರ ಅಂದ್ರಣ್ಣ ಒಂದು ಹಬ್ಬಕ್ಕೆ ಹಾಕಿದ್ರೆ ಇನ್ನೊಂದು ಹಬ್ಬಕ್ಕೆ ಹಾಕಕ್ಕೆ ದುಡ್ಡು ಇರಲ್ಲಣ್ಣ. ಈ ನಮ್ದು ಅಭಿಮಾನಿಗಳು ಹೆಂಗದಾರ ಗೊತ್ತಣ್ಣ, ನಾನು ಕೊಡ್ತಾನೆ ನೀನು ಕೊಡ್ತಾನೆ ಅಂತಣ್ಣ ಹುಡುಗರೆಲ್ಲ. ನಂದು 1000 ತಗೋ, ನಿನ್ನ 1000 ತಗೋ, ಹಂಗಾದ್ರೆ ಹಬ್ಬ ನಡೀತೈತೆ. ಅದೇನು ಇದಿಲ್ಲಣ್ಣ, ಕಟ್ಬೋದು ಹೋರಿನ. ಜನ ಬೇಕಣ್ಣ ಮೇನ್ ಪಾಪ, ಒಬ್ರಿಂದ ಆಗಲ್ಲಣ್ಣ, ಹಿಂದೆ ಜನ ಬೇಕಣ್ಣ. ನಿಮಗೆ ಹೋರಿ ಹಬ್ಬದಲ್ಲಿ ಇಷ್ಟವಾದಂಥ ಹೋರಿ ಅಂತ ಯಾವ್ದು ಅಣ್ಣ? ನಂಗೆ ಹೋರಿ ಹಬ್ಬದಾಗ ಇಷ್ಟು ವರ್ಷ ಹಬ್ಬ ಮಾಡಿನಲ್ಲಣ್ಣ, ನಾನು ಸ್ವಂತ ಹೇಳ್ಬೇಕಂದ್ರೆ ನಾ ಕರ್ನಾಟಕ ನಂದಿ ಅಭಿಮಾನಿ ಅಣ್ಣ. ಸಾಲ ಹಬ್ಬ ಸರ್ದಾರ ಕರ್ನಾಟಕ ನಂದಿ ಅಭಿಮಾನಿ ನಾನು. ಆ ಒಂದು ಹೋರಿಯಿಂದ ನಾನು ಇನ್ಸ್ಪಿರೇಷನ್ ಆಗೀನಣ್ಣ. ಅದ್ರ ಹಬ್ಬ ನಾನು ಇದುವರೆಗೆ ಆದ್ರೆ ಯಾವ ಎತ್ತೊಳಗೆ ನೋಡಿಲ್ಲ. ಯಾಕೆ ಗೊತ್ತಣ್ಣ, ಅದು ವಯಸ್ಸಾದಾಗಿಂತನ ಹಬ್ಬ ಮಾಡತ್ತೈತಿ. ವಯಸ್ಸಾದ್ರೆ ಇನ್ನೂ ಹಬ್ಬ ಹಂಗಾಯ್ತಣ್ಣ ಅದ್ರದ್ದು.
ಅಣ್ಣ ಹೆಸರು ಅವು ಊರಿನ ಅದಾವು, ಹೆಸರಿಗೆ ತಕ್ಕಂಗ ಹಬ್ಬ ಮಾಡೋವಂಥವು ಸ್ಟ್ರಾಂಗ್ ಇರೋ ಊರಿನ ಅದಾವು. ಅವು ನಮ್ಮ ಮನೆ ಕಟ್ಕೊಂಡ್ರ ಬಡವ್ರ ಮಂದಿ. ಹೌದಣ್ಣ. ಈಗೆಲ್ಲ ಏನಪ್ಪ ರೊಕ್ಕ ಇದ್ರ ಹಬ್ಬ ಮಾಡ್ಬೇಕಂತಂದು ಆಗ್ಬಿಟ್ಟತಿ. ಅಣ್ಣ ಅವ್ರು ಬಡವ್ರ ಮಂದಿ ಹಬ್ಬ ಎತ್ತು ಕಟ್ಟಿರ್ತಾರಣ್ಣ. ಅವ್ರ ಬಗ್ಗೆ ಏನು ಹೇಳ್ತಾರೆ? ಮನೆ ಕಟ್ಕೊಂಡಿರ್ತಾರ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಎತ್ತು ಭಾಳ ಇರುತ್ತೆ, ಚೆನ್ನಾಗಿರ್ತಾರಣ ಹಬ್ಬ ಎಲ್ಲ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಂದ್ರಣ ಈಗ ಹಬ್ಬದಾಗ ಹೆಂಗಾಗಿದ್ದು ಗೊತ್ತಣ, ಅದು ಎಷ್ಟೋ ಚೆನ್ನಾಗಿ ಹಬ್ಬ ಮಾಡಿರ್ತತಣ. ನಮ್ಮ ರೈತರು ಹೋರಿ ಎಷ್ಟೋ ಚೆನ್ನಾಗಿ ಹಬ್ಬ ಮಾಡಿರ್ತತಣ. ಹೆಂಗೆ ಗೊತ್ತಣ, ಜನನ್ ನೋಡಿ ಪ್ರೈಸ್ ಕೊಡೋದಾಗೈತಣ. ಈಗ ಜನನ್ ನೋಡಿ, ಅಭಿಮಾನಿಗಳನ್ನ ನೋಡಿ ಪ್ರೈಸ್ ಕೊಡೋದಾಗೈತಣ. ಹಂಗಾಗಿ ರೈತರಿಗೆ ಯಾರಿಗಾದ್ರೂ ಖುಷಿ ಇರಲ್ಲಣ್ಣ. ಈ ನನ್ನ ಹೋರಿ 4 ರೌಂಡ್ ಬಿಟ್ಟಿರ್ತಾಣ. ಈಗ ಅಭಿಮಾನಿಗಳು ಬಿಟ್ಟಿರ್ತಾರಣ, ಅಭಿಮಾನಿಗಳು ಇದ್ದದ್ದು ಹೋರಿ 1 ರೌಂಡ್ ಬಿಟ್ಟಿರ್ತಾನ, ಅದಕ್ಕೆ ಪ್ರೈಸ್ ಕೊಡ್ತಾರ. ಅದು ಒಂದು ನನ್ನ ಪ್ರಕಾರ ತಪ್ಪು ಅನಿಸ್ತೈತಣ. ಈಗ ರೈತರು ಹೋರಿ 3 ರೌಂಡ್ ಬಿಟ್ಟಿರ್ತಾಣ, ಇದಕ್ಕೆ ಕಂಪೇರ್ ಹಚ್ಚಿದ್ರೆ ಸರಿ ಅನ್ಸಲ್ಲಣ್ಣ. ರೈತರು ಹೋರಿಗೆ ಪ್ರೈಸ್ ಕೊಡ್ಬೇಕಣ್ಣ. ಅವ್ರು ಏನಣ್ಣ, ಇವತ್ತು ಅಭಿಮಾನಿಗಳು ಇರ್ತಾರ, ನಾಳೆ ಹಬ್ಬ ಮಾಡ್ಬೋದು, ನಾವು ಬಿಡ್ಬೋದು. ಇಲ್ಲಿ ರೈತರು ಹೋರಿಗೆ ಸಾಯ್ತೈತಲ್ಲಣ್ಣ. ಈಗ ಅವ್ರ ಮನೆ ಕಟ್ಟಾನ ಕಾರಣ ಏನು ಗೊತ್ತಣ್ಣ, ಪ್ರೈಸ್ ಕೊಡಲ್ಲ ನಿಯತಿಂತ. ಅದು ಮೇನ್. ಈಗ ಕೊಟ್ಟೆ ಅಂದ್ರೆ ಪ್ರೈಸ್ ಕೊಡ್ಲಿ ಬಿಡೋಣ, ಅವ್ರು ನಿಯತಿಂತ ಕೊಟ್ಟ ಅವ್ರು ಏನೋ ಒಂದು ಕೊಡ್ಲಣ್ಣ, ನಿಯತಿಂತ ಕೊಡ್ಬೇಕು. ಅದನ್ನ ಬಿಟ್ಟು ಅಮೌಂಟ್ ಇಸ್ಕೊಂಡು ಅದು ಮಾಡೋದು ಅದು ತಪ್ಪಣ. ಅದು ಅಣ್ಣ ಈಗ ನಿಮ್ಮ ಎತ್ತು ಯಾವ ರೀತಿ ಟಾಪ್ ಹಬ್ಬ ಮಾಡಿರ್ತದಲ್ಲ, ಅವಾಗ ನಿಮ್ಮ ಖುಷಿ ಬೇರೆ ರೀತಿ ಇರುತ್ತೆ. ಹೌದಾ? ನಿಮ್ಮ ಮನ್ಯಾಗ ಎಲ್ಲರೂ ಖುಷಿ ಪಟ್ಟಿರ್ತಾನೆ. ಹಿಡ್ದಾಗ ಯಾವ ರೀತಿ ನೀವು ತಗೊಂತೀರಣ್ಣ ಅದನ್ನ? ಈಗ ಒಂದು ಹಬ್ಬ ಮಾಡ್ಬೇಕಂದೆ ಅಂದ್ರೆ ಓರಿ ಮಾಲೀಕರಾತು, ಓಡಿದಣ್ಣ ಹಿಡಿದೆ ಅಂದ್ರನ ಅದು ಹಬ್ಬಣ. ಹೌದಾ? ಹೌದೌದು. ಅದ್ರ ಬಗ್ಗೆ ಮಾಲೀಕರಿಗೆ ಓರಿ ಹಿಡಿಯೋರಿಗೆ ಹೊಡೆದಾತು, ಯಾವ ರೀತಿ ಮಾಡ್ತಾರ? ಆ ರೀತಿ ನೀವು ಏನು ಹೇಳ್ತೀರ ಅದ್ರ ಬಗ್ಗೆ? ಅಣ್ಣ ನಾವು ಇದುವರೆಗೆ ಆದ್ರೆ ಇದು ಹಬ್ಬದಾಗ ಹಬ್ಬದಾಗ ಸಿಕ್ಕತ್ತಣ. ಅದು ಹಬ್ಬದಾಗ ಸಿಕ್ಕತ್ತೆ ಅಂತಂದೇಳಿ ನಾವೇನು ಅದನ್ನ ದೂರ ಇಟ್ಟಿಲ್ಲಣ್ಣ. ಯಾಕೆ ಗೊತ್ತಣ್ಣ, ಒಂದು ಹಬ್ಬದಾಗ ಸಿಗೋದಾಗ ಹೌದು, ಪಾಸ್ ಆಗೋದು ಹೌದಣ್ಣ. ಈಗ ಯಾಕಂದ್ರೆ ಒಂದು ಹಬ್ಬದಾಗ ಜನ ಇರ್ತಾರಣ್ಣ, ಒಂದು ಹಬ್ಬದಾಗ ಜನ ಇರಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಹಿಡಿಯೋರು ಇರ್ತಾರಣ್ಣ, ಟಾರ್ಗೆಟ್ ಮಾಡಿ ಹರಿಯೋರು ಇರ್ತಾರೆ. ನಾವೇನು ಮಾಡೋಕ್ಕಾಗಲ್ಲಣ್ಣ, ಹರಿಲಿ ಅಂತವಿ. ಆದ್ರೆ ದೂರ ಮಾಡೋದಂದ್ರೆ ಯಾವಾಗ ಮಾಡಿಲ್ಲಣ್ಣ ಹೋರಿನ. ಇವತ್ತು ಸಿಕ್ಕತ್ತೆ ಅಂದ್ರೆ ನಾಳೆ ಹಬ್ಬದಾಗ ಟಾರ್ಗೆಟ್ ಮಾಡಿ ನಾವು ಚಾಲೆಂಜ್ ಮಾಡಿ ಹಾಕಿಲ್ಲಣ್ಣ ಹೋರಿನ. ಒಟ್ಟು ಹಬ್ಬಕ್ಕಂತ್ರ ಹಾಕಿವಣ್ಣ. ಹರಿಯೋದಕ್ಕೆ ತಂದವಿ ಬಿಡ್ತವೆ ಅಂತಂದು ಹೇಳ್ತವಣ್ಣ. ಅದ್ರ ಮಟ್ಟಿಗೆ ನಾನು ನೆಕ್ಸ್ಟ್ ಯಾವ್ದು ತಂದಿರಂದ್ರಣ ಅದ್ರ ಬಗ್ಗೆ ಹೇಳ್ರಣ್ಣ. ಎಲ್ಲಿ ತಂದಿರ ಅಣ್ಣ? ಅದು ಈಗ ತಂದಿರೋದು ಸಣ್ಣದಣ್ಣ, ಇನ್ನು ಆರಲ್ಲ ಐತಣ್ಣ. ಆರಲ್ಲ ಅಂದಿರಣ್ಣ, ಬೈಗೂಡಕ್ಕೆ ಬಂದೈತಣ್ಣ ಹೋರಿ. ಸ್ವಲ್ಪ ಕಾಡಾಳ ಐತಣ್ಣ, ಇನ್ನೂ 2 ದಿನ ಆಯ್ತಣ್ಣ ತಂದು. ಅದರ ಹೆಸರಿನ್ನ ಏನು ನಾಮಕರಣ ಮಾಡಿಲ್ಲಣ್ಣ. ಅಂದ್ರೆ ಬಂದು 2 ದಿನ ಆಗೈತಿ. ಅದು ಇನ್ನೂ ಸ್ವಲ್ಪ ಯಾರಿಗೆ ರೂಢ ಇಲ್ಲಣ್ಣ. ಅವ್ರಿಗೆ ಅಂತಲ್ಲಣ್ಣ, ಯಾರಿಗೆ ರೂಢ ಇಲ್ಲ. ಅದು ಸ್ವಲ್ಪ ಕಾಡಾಳ ಇರೋದಕ್ಕೆ ಅಲ್ಲಿ ಮನ್ಯಾಗ ಬಿಟ್ಟವಣ್ಣ. ಅದು ಸ್ವಲ್ಪ ಈ ವರ್ಷ ಅದನ್ನ ಒಂದು ಸ್ವಲ್ಪ ತರ್ಬೇಕಣ್ಣ ಹೆಸರಿಗೆ ಇದ್ರ ಜೊತೆಗೆ. ಇಲ್ಲಣ್ಣ, ಅದು ರೂಢ ಮಾಡೋದು ಮಾತ್ರ ಪಿಪಿಗೆ ಮಾಡಿರ್ತಾವಣ್ಣ. ಈ ಹಬ್ಬ ಒಂದು ಹಬ್ಬ ನೋಡಿದ ಮೇಲೆ ಗೊತ್ತಾಗುತ್ತಣ್ಣ ಯಾವ ಥರ ಮಾಡುತ್ತದ ಹಬ್ಬ ಅನ್ನೋದು. ಗೊತ್ತಾದ್ಮೇಲೆ ಅದಕ್ಕೆ ಪಿಪಿ ರೂಢ ಮಾಡೋದಣ್ಣ. ಅಣ್ಣ ಅರ್ಜುನ ಅಲ್ಲಿ ಫಸ್ಟ್ ಪಿಪಿ ಮಾಡಿತ್ತಾನ? ಹೌದಣ್ಣ, ಅಲ್ಲಾದ್ರೆ ಪಿಪಿನ ಮಾಡೈತಣ್ಣ. ಹಾಂ, ಅಲ್ಲಿ ಪಿಪಿ ಅಂದ್ರೆ ಅವು ಬೇರೆ ಇರ್ತಾವಣ್ಣ. ನಮ್ಮ ಚಟ್ಟ ಒಂದು ನೀವು ಎಷ್ಟು ಕೆಜಿ ಹಾಕ್ತೀರಣ್ಣ ಅರ್ಜುನ ಮೇಲೆ? ಅಣ್ಣ ಇದಕ್ಕೆ ಒಂದು 5 ರಿಂದ 6 kg ಆಗುತ್ತಣ್ಣ. ನಮ್ಮ ಸೈಡ್ ಚಟ್, ಅವ್ರ ಸೈಡ್ ಚಟ್ ಸಣ್ಣ ಅದಣ್ಣ. ಅಂದ್ರೆ ಅವ್ರು ಕುಚ್ಚು ಮತ್ತು ಆಮೇಲೆ ಚಟ್ ಒಳಗೆ ರೂಢ ಮಾಡಿದ್ದಣ್ಣ. ನಾವು ಇಲ್ಲಿ ಬಂದ್ಮೇಲೆ ಮಾತ್ರಣ್ಣ ಯಾವ ಕುಚ್ಚು ಹಾಕಿಲ್ಲಣ್ಣ, ಡೈರೆಕ್ಟ್ ಚಟ್ಟ ಕಟ್ಟಿದ್ದಣ್ಣ. ಇದು ಅರ್ಜುನನ ಮೇಲೆ ನಂಬಿಕೆ ಇತ್ತಣ್ಣ ನಮ್ಮ ಊರಲ್ಲಿ ತಟ್ಟಿದ್ದ ಅಣ್ಣ. ಈ ಹೋರಿ ಮ್ಯಾಗ ನಂಬಿಕೆ ಇತ್ತಣ್ಣ, ಆದ್ರೆ ಅದು ನಂಬಿಕೆ ಅಂತ ಉಳಿಸ್ಕೊಂಡತ್ತಣ್ಣ ಹೋರಿ. ನಮಸ್ತೆ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ಶ್ರೀಕಾಂತ್. ಅರ್ಜುನನ ಬಗ್ಗೆ ಏನು ಹೇಳ್ತೀರ? ಅರ್ಜುನ ಬಗ್ಗೆ ಹೇಳ್ಬೇಕಂದ್ರಣ್ಣ, ಹೋರಿನ ತೆಮ್ಮೆಣಿದ್ರೆ ತಂದವಣ. ಇಲ್ಲಿ ಬಂದು ಈ ವರ್ಷ 9 ರಿಂದ 10 ಹಬ್ಬ ಮಾಡ್ಯವಣ. ಹೋರಿ ಮಾತು ಚಲೋ ಹಬ್ಬ ಮಾಡಿದ್ದಣ. ಮುಂದೆ ವರ್ಷಕ್ಕಿಂತ ಇದಕ್ಕಿಂತ ಇನ್ನೂ ಟಾಪ್ ಮಾಡ್ತಾವಣ. ಆದ್ರೆ ಈ ವರ್ಷ ನಾನು ಹೆಸರು ಉಳಿಸಿದ್ದಣ. ಹೋರಿ ನಾವು ಮತ್ತೊಬ್ಬರಿಗೆ ಕೈಕಾಲು ಬಿದ್ದು ಎಂದು ಹಬ್ಬ ಮಾಡಿಲ್ಲಣ್ಣ, ಮಾಡೋದು ಅಲ್ಲಣ್ಣ. ಹೋರಿ ಹರಿಕ ಬಿಟ್ಟಿರ್ತಾವಣ, ಹರಿಲಿ ಅಂತ ಖುಷಿ ಪಡ್ತಾವಣ. ಆದ್ರೆ ಈ ವರ್ಷ 10 ಹಬ್ಬ ಮಾಡಿ ಒಂದು ಎಷ್ಟನೇ ಹಬ್ಬದ ನಮ್ಮ ಊರಿಗೆ ಕೈ ಹಾಕೋಣ, ಅದಕ್ಕೆ ಬೇಜಾರಿಲ್ಲಣ್ಣ ನಮಗೆ. ಅವತ್ತು ಏನು ಕಾರಣ ಅಂದಂದ್ರೆ ನಮ್ಮೂರು ನಾವು ಮಾಡ್ಕೊಂಡಂಗಣ. ಅವತ್ತು ಅಲ್ಲಿ ಸ್ವಲ್ಪ ಬಾಜು ಗಾಡಿ ಇರ್ತಾಣ, ಅಲ್ಲಿ ನಮ್ಮ ಊರಿದ ಕಾಲು ಸಿಕ್ಕಂತಣ. ಅದು 4ನೇ ರೌಂಡ್ ಅಣ್ಣ, 4ನೇ ರೌಂಡ್ ಹರ್ಸ್ಕೊಂಡವಣ. ಅದಕ್ಕೆ ಹರಿದು ಬೇಜಾರು. ಮತ್ತೆ ನೆಕ್ಸ್ಟ್ ಹಬ್ಬ ಹಾಕ್ಯವಣ. ಮೊಟ್ಟೆಮನ ಹಬ್ಬ ಚೆನ್ನಾಗಿ ಮಾಡಿದ್ದಣ, ಹಾವೇರಿ ಹಬ್ಬ ಚೆನ್ನಾಗಿ ಮಾಡಿದ್ದಣ. ಈ ವರ್ಷ ನಮಗೆ ಗೊತ್ತಿದ್ದಂಗೆ ಚಲೋ ಹಬ್ಬ ಮಾಡಿದ್ದೆ ಅಂದ್ರಣ. ತಾಳ್ಗುಂದ ಹಬ್ಬಣ, ನಿಯತಿನ ಹಬ್ಬ ಬಂಗಾರ ಕೊಡುತ್ತೆ. ಆಮೇಲೆ ಹಾವೇರಿ ಹಬ್ಬ ಚೆನ್ನಾಗಿ ಮಾಡಿದ್ದಣ. ಆಮೇಲೆ ಮೊಟ್ಟೆಮನರ ಹಬ್ಬಣ, ಎಲ್ಲವೂ ಚೆನ್ನಾಗಿ ಮಾಡಿದ್ದಾನೆ ಈ ವರ್ಷ ಹಬ್ಬ ಮಾತ್ರ. ಹೋರಿ ಹಬ್ಬ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಹೋರಿ ಹಬ್ಬ ಬಗ್ಗೆ ಏನು ಹೇಳ್ಬೇಕಂದ್ರಣ, ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡ್ತಾರಣ. ಹೋರಿ ಬಡವ್ರು ಹಾಕಿರ್ತಾರೆ, ಶ್ರೀಮಂತ ಹಾಕಿರ್ತಾರ, ಇಲ್ಲ ನಂಗಲ್ಲ. ಅದ್ರ ಫಿಕ್ಸಿಂಗ್ ಬಿಟ್ಟು ನಿಯತಿಲಿ ಹಬ್ಬ ಮಾಡ್ಬೇಕಂತ ಆಯ್ತು. ಯಾಕಂದ್ರೆ ಪಾಪ ಬಡವ್ರು ಅವ್ರ ಕೆಲಸ ಬಿಟ್ಟು ಪಾಪ ಲಕ್ಷ ಗಂಟ್ಲೆ ಹೋರಿ ತಂದಿರ್ತಾನೆ. ಅವರು ಪಾಪ ನಮ್ಮದು ಹೆಸರಾಗಲಿ ಅಂತಂದಣ. ಹೆಸರು ಕಮ್ಮಿಟ್ರ ಅವ್ರು ಹೋರಿನ ಕರೆಸ್ಟ್ ಎತ್ಬಿಟ್ರಣ. ಕಮ್ಮಿಟ್ರ ನಿಯತಲ್ಲಿ ಬಹುಮಾನ ಕೊಟ್ಟರು ಇವ್ರು ತೊಗೊಂತಾರಣ. ಕರೆಸ್ಟ್ ಹಬ್ಬ ಮಾಡಿದ್ರೆ ಹಬ್ಬ ಉಳಿದಿದ್ದ.
ಅಣ್ಣ ಈಗ ಪಿಪಿ ಹೋರಿ ಕಟ್ಬೇಕಂದ್ರ ಒಂದು ಈಗ ಈಗಿನ ರೇಟ್ ಹೇಳೋದಂದ್ರಣ ಈಗ ತಮಿಳ್ನಾಡ್ನಾಗ ಅವ್ರು ಕೊಡಲ್ಲ ಅಂದ್ರಿ ನೀವು ಈ ಹೋರಿ ತರಕ್ ಹೋದ್ರೆ ಕೊಡಲ್ಲ ಅಂದ್ರಣ. ಕೊಡಲ್ಲ ಅಂದ್ರಣ. ಯಾವ ಕಾರಣಕ್ಕೆ ಕೊಡಲ್ಲ ಅಂದ್ರಣ ಅವ್ರು ನಮ್ಮ ಕರ್ನಾಟಕ ಭಾಗ ಕೊಡಲ್ಲ ಅಂತ ಅಂದ್ರಣ ಅವ್ರು. ಅಲ್ಲಿ ನಮ್ಮ ಬ್ರದರ್ ಇದ್ರಣ ಅಲ್ಲಿ ಅವರೆಲ್ಲ ನಾವು ಮಾತಾಡೋಣ, ಅವ್ರ ನಿಮ್ಗೆ ಬೇಕು ನೀವ ತಗೊಳ್ಳೋಣ, ತಗೊಂಡ್ ನಮಗೆ ಕೊಡ್ರಣ ಹೋರಿ ಅಂತಂದು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಹಾಕಿ ಬಂದೋಣ ಹೋರಿ. ಅಣ್ಣ ಇವು ಈ ಪಿಪಿ ಹೋರಿ ಕಟ್ಬೇಕಂದ್ರ ಈಗ ಅವಾಗ ಈಗಿನ ರೇಟ್ ಅಂದ್ರಣ ಒಂದು 5 ಲಕ್ಷ ರೂಪಾಯಿ ಐತಣ್ಣ. ಚೆನ್ನಾಗಿರೋ ಹೋರಿ ತರ್ಬೇಕಂದ್ರೆ 5 ಲಕ್ಷ ರೂಪಾಯಿ. ಆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ನಾವು ಹೆಸರು ಮಾಡೋದ ಏನೈತೆ ಅಂತ ನಾವು ಹೋರಿ ಹಬ್ಬದಾಗ ಏನೈತಣ್ಣ ಒಟ್ಟು ಹವಾಣ. ಈಗ ಎಲ್ಲ ಊರಾಗ ಹೋರಿ ಇರ್ತಾವಣ್ಣ, ನಮ್ಮ ಊರಾಗ ಒಂದೊಂದು ಕ್ರೇಜಿ ಬರ್ಬೇಕು. ಯಾಕಂದ್ರೆ ನಾವು ಸುಮಾರು ಒಂದು 4 ರಿಂದ 5 ಹೋರಿ ತಂದು ಲಾಸ್ ಆಗೋಣ ನಾವು. ಬ್ಯಾಡ್ ನೋಡ ಬಿಟ್ಟು ಅಂದ್ರೆ ಮತ್ತೊಬ್ರು ಅಸಹ್ಯ ಮಾಡ್ತಾರಂತಂದು ಬ್ಯಾಡಪ್ಪ. ನಮ್ಮ ಅಣ್ಣರೆಲ್ಲ ಸೇರ್ಕೊಂಡು ಇನ್ನೂ 5 ಲಕ್ಷ ರೂಪಾಯಿ ಒಟ್ಟು ಹೋರಿ ತಂದು ಹಬ್ಬ ಮಾಡ್ಬೇಕು. ಈಗ ಅಂತ ಮುತ್ತಂತ ಹೋರಿ ಸಿಕ್ಕತ್ತಣ್ಣ, ನಮ್ ಸಿಕ್ಕಿರೋದು ಪುಣ್ಯನೇ. ಹೋರಿ ಎಷ್ಟೋ ಜನ ಬಂದು ಕೇಳಿದ್ರೆ ಹೋರಿ ಕೊಟ್ಟಲ್ಲಣ್ಣ, ಕೊಡೋದಿಲ್ಲಣ್ಣ ನಾವು ಹೋರಿ ಅದನ್ನು. ಕೇಳ್ಯಾರಣ್ಣ ನಿಮ್ಮ ಕೇಳ್ಯಾರಣ್ಣ, ನಾವು ಕೊಟ್ಟಲ್ಲಣ್ಣ. ಇಲ್ಲ ಕೊಡ್ಬೋದಣ್ಣ? ಇಲ್ಲ, ಮತ್ತಿಂದ ವರ್ಷ ಸಿಗ್ಬೇಕಣ್ಣ ನಮಗೆ ಅಂತ. ನೀವು ಪ್ರೀತಿ ಅಭಿಮಾನ ಕಟ್ಟಿರಿ? ಕಟ್ಟೇವಣ್ಣ. ಯಾರ ಈಗ ಒಂದು ರೋಡ್ ಹಿಡ್ಕೊಂಡು ಹೋದ್ರೆ ಯಾವ ಊರು ಅಂತ ನಮ್ಗೆ ಕೇಳಿದ್ರಣ. ನಾವು ಆಕ್ಚುಲಿ ನಮ್ಮ ಊರ ಹೆಸರು ಎಲ್ಲಿ ಪಬ್ಲಿಕ್ ಮಾಡಿದ್ವಿಲ್ಲ, ನಾವು ಕಬ್ಬಿನಿದವ್ರೆ ಅರ್ಜುನ ಅಷ್ಟ, ಆನೆ ಸವಿನೆನಪ್ಪಾಗಿ ಅಷ್ಟ ಬಿಟ್ರಣ. ನಾವು ಮತ್ತೊಂದು ಈಗೀಗ ರೆಸ್ಟೆಂಟ್ ಈಗ ಜನ ಗೊತ್ತಾಯ್ತು ಕಾಕೊಳ್ಳೋದು ಹೋರಿ ಕಾಕೊಳ್ಳೋದು ಗೊತ್ತಾಯ್ತಣ್ಣ. ಸ್ಟಾರ್ಟಿಂಗ್ ಒಂದು 4 ಹಬ್ಬ ಮಾಡಿದ್ ಯಾವ ಊರು ಯಾವ್ರನ್ನ ಕೇಳಿದ್ರೆ ನಮ್ಮ ಊರ ಹೆಸರು ನಾವು ಹೇಳಿದ್ವಿಲ್ಲಣ್ಣ. ಈಗೀಗ ಗೊತ್ತಾಯ್ತಣ್ಣ ಕಾಕೊಳ್ಳೋ ಹೋರಿ ಅಂತಂದಣ್ಣ. ಈಗ ಒಂದು ರೌಂಡ್ ಪಾಸ್ ಆತಂದ್ರಣ್ಣ ನಿಮ್ಗೆ ಯಾವ ರೀತಿ ಖುಷಿ ಇರುತ್ತಣ್ಣ? ಅಣ್ಣ ನಮ್ದು 1ನೇ ರೌಂಡ್ ಸ್ಟಾರ್ಟಿಂಗ್ ಒಂದು 2 ಹಬ್ಬ ಮಾತ್ರ ಸ್ಟಾರ್ಟಿಂಗ್ ಪಿಕಪ್ ತಂದ್ರೆ ಬರ್ತ್ ಲಾಸ್ಟ್ನಾಗ ಸುಲಭ ಆಗದಣ್ಣ. ಈಗಂತೂ ಹೋರಿ ನೀನು ಹೆಂಗ್ ಬಿಡ್ತಿ ಹಂಗೆ ಬರುತ್ತಣ್ಣ. ಈಗಂತೂ ಭಾಳ ಖುಷಿ ಅಣ್ಣ. ಬ್ಯಾಡ ಒಂದು 3-4 ರೌಂಡ್ ಬಿಡ್ತಾವಣ್ಣ ನಾವು ಎಲ್ಲ ಹಾಕಿದ್ರೆ 3-4 ರೌಂಡ್ ಬಿಡ್ತಾವಣ್ಣ ನಾವು ಹೋರಿ. ಖುಷಿ ಆಗತ್ತಣ್ಣ. ಅಣ್ಣ ಅರ್ಜುನನ್ ಬಗ್ಗೆ ನೀವು ಲಾಸ್ಟ್ ಕೊನೆದಾಗಿ ಏನು ಹೇಳ್ತೀರಣ್ಣ? ಅರ್ಜುನ ಅಂದ್ರಣ್ಣ ಎಲ್ಲರೂ ಈಗ ಆನೆ ತಿರ್ಕೊಂಡು ಅಂತ ಗೊತ್ತೈತಣ್ಣ ಎಲ್ಲರಿಗೆ. ಬೇಡ ಆದಷ್ಟು ನಾವು ನಮ್ಮ ಊರ ಹೆಸರು ನಮ್ಮ ಕಾಕೊಳ್ಳೋ ಹುಲಿ ಅಂತ ಬೇಕಾದ ಇಡ್ಬೋತಣ್ಣ. ಬೇಡಪ್ಪ ಆನೆ ಐತಣ್ಣ, ಅದ್ರ ಬಗ್ಗೆ ಒಂದು ಹೆಸರಿಡೋಣ. ಒಳ್ಳೆ ಅಭಿಪ್ರಾಯ ಜನಗಳಿಗೆ ಗೊತ್ತಾಗಲಿ. ಆನೆ ಇನ್ನೂ ಸತ್ತಲ್ಲ, ಇವು ಎತ್ತಿನ ರೂಪನಾಗ ಎದರ ಅಂತಂದು ತಿಳ್ಕೊಂತ ಇಟ್ಟವಣ ಹೆಸರು. ದಸರಾ ಮುಟ್ಬೇಕಂತ ನಮ್ದು ಹೋರಿ ಹಬ್ಬದ ಮುಟ್ಬೇಕು. ಒಟ್ಟು ಕಬಿರಿದವ್ರೆ ಇಲ್ಲಿಂತ್ರ ಮೈಸೂರಿಂತ್ರ ಗಾಡಿ ಮಾಡ್ಸ್ಕೊಂಡು ಮೈಸೂರಿಂತ್ರಣ ತಾನೇ ಖುದ್ದು ಅವ್ರ ದುಡ್ಡು ಖರ್ಚು ಮಾಡ್ಕೊಂಡು ನಮ್ಮ ಊರಿ ನೋಡ್ಕೊಂಡ ಮೈಸೂರಿಂತ್ರ ಬಂದಾರ. ಮೈಸೂರಿಂತ ಅವ್ರ ಬಂದು ನೋಡ್ಕೊಂಡು ಹೋಗ್ರಣ ನಮ್ಮ ಊರಿನ ಕಂಪನಿದವ್ರೆ ಅಂತ ಇಟ್ಟದ ಕಣ. ಅವ್ರಿಗೆಲ್ಲ ನ್ಯೂಸ್ ಮುಟ್ಟಿ ಮೇಲೆ ಇಂಥ ಊರು ಇಂಥ ಡಿಸ್ಟಿಕ್ ಇಂಥ ತಾಲೂಕು ಅಂತ ಬಂದಣ, ನಮ್ಮ ಊರಿಗೆ ಬಂದಣ ಭೇಟಿಯಾಗಿ ನಮ್ಮೆಲ್ಲರೂ ಮಾತಾಡ್ಸ್ಕೊಂಡು ಹೋರಿ ಚೆನ್ನಾಗಿತ್ತು ಅಂತೇಳಿ ಇನ್ನೂ ಬೆಳೆಸೋಣ, ನಾವು ಸಪೋರ್ಟ್ ಮಾಡ್ತಂತ ಅವರು ಕೂಡ ಹೇಳಿದಾರ. ನಮಸ್ತೆ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ಆಕಾಶ್ ಅಂತ ಅಣ್ಣ. ಅರ್ಜುನನ್ ಬಗ್ಗೆ ಏನು ಹೇಳ್ತೀರ? ಅರ್ಜುನನ್ ಬಗ್ಗೆ ಹೇಳಕ್ಕೇನಿಲ್ಲಣ್ಣ, ನಮ್ಮ ಊರಾಗ ಹೆಸರು ಮಾಡಿರೋ ಹೋರಿ ಅಂದ್ರೆ ಇದು ಒಂದೈತೆ ನೋಡೋಣ ಈಗ ಸದ್ಯ. ಇದರಿಂದ ನಮ್ಮ ಹುಡ್ರದ್ದು ಮಾಲೀಕರದು ಎಲ್ಲ ಹೆಸರಾಗೈತಣ್ಣ. ಅರ್ಜುನ ಇದು ಹೋರಿ ಹಬ್ಬಕ್ಕೆ ಹೋಗಿರ್ತಾರಲ್ಲ, ಯಾವ್ದಾರ ಘಟನೆಗಳಾಗಿದ ಹೋರಿಗೆ ಏನಾರ ಆಗಿದಾಗತ್ತು? ಅದಾವಣ್ಣ, ಕಾಲು ನೋವು ಮಾಡ್ಕೊಂಡತಣ 1-2 ಅಂತೇಳಿ. ಅದು ಗೊತ್ತಾಗಿ ಮೇಲೂ ನಾವು 1 ರೌಂಡ್ 2 ರೌಂಡ್ ಬಿಟ್ಟಣ. ಅದಕ್ಕೆ ನೋವಾದ್ರೂ ಪರವಾಗಿಲ್ಲ, ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡೈತಣ ಅದು. ಮಾಲೀಕರಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡೈತಣ ಅದು. ಅರ್ಜುನನ್ನ ಮೇಸದಾತ ಈಗ ಅದ್ರ ಆರೈಕೆ ಮಾಡೋದತ್ತ ಯಾರು ಮಾಡ್ತಾರಣ? ಅಣ್ಣ ಇವ್ರು ಅಂತ ಯಾರಿಲ್ಲ ಅಣ್ಣ. ಊರಾಗಿರ ಹುಡ್ರು ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರು ಅದಾರಣ್ಣ, ಬಂದವರಷ್ಟು ಮೇವು ಹಾಕೋದು, ನೀರು ಕುಡಿಸೋದು, ಒಬ್ರು ಇಬ್ರು ಅಂತ ಹೆಸರು ಹೇಳಕ್ ಬರಲ್ಲ ಅಣ್ಣ. ಪ್ರತಿಯೊಬ್ಬರು ಮಾಡ್ತಾರಣ್ಣ. ಈಗ ಯಾವ್ರು ಮನ್ಯಾಗ ಬೈಲಿ ಅಣ್ಣ ಆದ್ರೂ ಬಂದು ಮೇವು ಹಾಕೋದು, ನೀರು ಕುಡಿಸೋದು ಎಲ್ಲ ಮಾಡ್ತಾರಣ್ಣ. ಒಟ್ಟ ನಾ ಬರಲ್ಲ ನೀ ಬರಲ್ಲ ಅಂತ ಯಾರು ಹೇಳಲ್ಲ ಅಣ್ಣ. ಬಂದವರೆಲ್ಲ ಇದ್ರ ಸೇವೆ ಮಾಡೇ ಮಾಡ್ತಾರ. ಈಗ ನೀವು ಒಂದು ಕಾರ್ ತಂದಿ ಅಂದ್ರಣ ನಿಮ್ಮ ಮನೆಗೆ ಯಾರು ಬರಂಗಿಲ್ಲ. ಅರ್ಜುನ ಕಟ್ಟಿ ಅಂದ್ರೆ ನಾವು ಅಲ್ಲಿಂದ ಬಂದ ಅದು ಎತ್ತಿಗರ ಗತ್ತಣ, ಅದು ತಾಕತ್ತಣ ಅದು. ಅದ್ರ ಬಗ್ಗೆ ಏನ್ ಹೇಳ್ತೀರ? ಅದ್ರ ಬಗ್ಗೆ ಅಭಿಮಾನಿಗಳು ಬರ್ತಾರೆ ನಿಮ್ಮ ಮನೆಗೆ, ಅಭಿಮಾನಿಗಳು ಬರ್ತಾ ಇರ್ತಾರೆ ನಿಮ್ಮ ಮನೆಗೆ, ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರು ಬರ್ತಾರಣ್ಣ, ಅಭಿಮಾನಿಗಳು ಬಂದು ಫೋಟೋ ತಕ್ಕೊಂಡು ಹೋಗ್ತಾರಣ, ಬಂದು ನೋಡಿ ಹೋಗ್ತಾರಣ, ಎಲ್ಲ ಕೇಳ್ತಾರಣ ಯಾವ ಹಬ್ಬಕ್ಕೆ ಹಾಕ್ತೀರಿ, ಹಬ್ಬಕ್ಕೆ ಹೋದ್ರೆ ಫೋನ್ ಮಾಡಿ ಅಣ್ಣ ಬರ್ತೀವಣ್ಣ. ಅಭಿಮಾನಿ ಅಂತ ಬೇರೆ ಬೇರೆ ಊರಿಂದನೂ ಬರ್ತಾರಣ್ಣ ಎತ್ತು ನೋಡಕ. ಒಂದ್ ಹಬ್ಬಕ್ಕ ಈಗ ನಾಳೆ ಒಂದ್ ಹಬ್ಬ ಐತಿ ಅಂದ್ರ ಇವತ್ತಿನ ನಿಮ್ಮ ಕೆಲಸ ಎಲ್ಲ ಪ್ರಿಪರೇಷನ್ ನಡೀತಾ ಇರ್ತಾವಣ್ಣ. ಯಾವ ರೀತಿ ಪ್ರಿಪರೇಷನ್ ಮಾಡ್ತೀವಣ್ಣ ಒಂದ್ ಹಬ್ಬಕ್ಕೆ ಹಾಕ್ಬೇಕಂತ? ಏನಿಲ್ಲಣ್ಣ, ಫಸ್ಟ್ 1 ವಾರದಿಂದನೂ ರೆಸ್ಟ್ ಕೊಟ್ಟು ಮೇಸೋದೆಲ್ಲ ಮಾಡ್ತೀವಣ್ಣ. ಹಿಂದಿನ ದಿವಸ ಎಲ್ಲ ಮೈ ತೊಳೆದು ಎಲ್ಲ ರೆಡಿ ಮಾಡ್ತೀವಣ್ಣ. ಎಲ್ಲ ಬಣ್ಣ ಹಚ್ಚೋದಿದ್ದಂದ್ರೆ ಹಚ್ಚೋಣ, ರೆಸ್ಟ್ ಕೊಡ್ತೀವಣ್ಣ. ಮೇನ್ ಇದು ಎತ್ತಿಗಿರೋದ ರೆಸ್ಟ್ ಅಣ್ಣ. ರೆಸ್ಟ್ ಎಷ್ಟು ಕೊಡ್ತೀವಿ ಅಷ್ಟು ಹಬ್ಬ ಮಾಡ್ತೀವಿ. ಆಯ್ತು ಅಣ್ಣ, ಮಾಹಿತಿ ಕೊಟ್ಟಿಗೆ ಧನ್ಯವಾದ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಬಗ್ಗೆ ಆಯ್ತು, ನಿಮ್ಮ ಹೋರಿ ಮಾಲೀಕರ ಬಗ್ಗೆ ಆಯ್ತು, ಹೋರಿ ಬಗ್ಗೆ ಆಯ್ತು, ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದ. ಥ್ಯಾಂಕ್ಸ್ ಅಣ್ಣ. ಮತ್ತು ಇಷ್ಟಪಡ್ತಂದ್ರೆ ಅಣ್ಣವ್ರಿಗೆ ಹೋರಿ ಅಭಿಮಾನಿ ಅಂತ ಅಂದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತೇವೆ. ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆದಿಂದ ಒಳ್ಳೇದಲ್ಲ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ.